Good morning, everybody. Shubhodaya. Good morning, Pankaja. Good morning, Anita and Saubhagya Lakshmi. Yeah, good morning. Happy morning to all of you. Yeah, congratulations for joining on time. Yeah, ಸಮಯ ಪರಿಪಾಲನೆ ಅನ್ನೋದು ತುಂಬಾನೇ ಮುಖ್ಯ. ಸಾಧಕರು ಮಾತ್ರ ಅದನ್ನ ಮಾಡಕ್ ಸಾಧ್ಯ. ನೀವು ಅದನ್ನ ಮಾಡ್ತಾ ಇದ್ದೀರಾ. ಸೊ ಹಾಗಾಗಿ ಐ ಕಾಲ್ ಯು ಆಸ್ an achievers. Yeah, you are all achievers. Congratulations for that. Okay, let's click into the topic. ಸೊ ಮೊಟ್ಟಮೊದಲು ಏನ್ ಮಾಡ್ತೀವಿ ನಾವು ನಮ್ಮ ಅಪರಿಮಿತ ರಿಚುವಲ್ಸ್ 3 ಸೆಟ್ಟು ಭಸ್ತ್ರಿಕಾ ಪ್ರಾಣಾಯಾಮ. ಓಕೆ, 1 2 3 ಗೋ. ಒಂದ್ ಸೆಟ್, ಎರಡು, 3 ಸೆಟ್. ಎಕ್ಸಲೆಂಟ್ ಎಕ್ಸಲೆಂಟ್ ಗೆಸ್, ಎಕ್ಸಲೆಂಟ್, ವಂಡರ್ಫುಲ್. ಈಗ ಎರಡನೇ ರಿಚುವಲ್ಸ್, ನಾವು ಅಪರಿಮಿತರು ಅಂತ ನೆನಪಿಸ್ಕೊಳ್ಳೋ ಸಮಯ, ನಮ್ಮ ಸುಪ್ತ ಮನಸ್ಸಿಗೆ ಸೂಚನೆಗಳನ್ನ ಕೊಡೋ ಸಮಯ. 1 2 3 ಗೋ. 1 2 3 ನಾನು ಅಪರಿಮಿತ. 1 2 3 ನಾನು ಅಪರಿಮಿತ. 1 2 3 ನಾನು ಅಪರಿಮಿತ. ಎಸ್, ನಾನು ಅಪರಿಮಿತ, ನೀವು ಅಪರಿಮಿತ, ಎಲ್ಲರೂ ಕೂಡ ಅಪರಿಮಿತರೇ. ಈ ಒಂದು ಬೆಳಿಗ್ಗೆನೆ ಎದ್ದು ಈ ಸಮಯನ ಇದಕ್ಕೆ ಮೀಸಲಿಟ್ಟು ಏನೋ ಕಲಿಬೇಕು, ಜ್ಞಾನ ಪಡ್ಕೋಬೇಕು, ಏನೋ ಸಾಧಿಸ್ಬೇಕು ಅಂತ ಹೊರಟಿರೋ ಎಲ್ಲರೂ ಸಹಿತ ಅಪರಿಮಿತರೇ. ಕಂಗ್ರ್ಯಾಚುಲೇಷನ್ಸ್ ಫಾರ್ ದಟ್. ಓಕೆ, ಇವತ್ತಿನ ಟಾಪಿಕ್ 64 ಸಕ್ಸಸ್ ಪ್ರಿನ್ಸಿಪಲ್ನಲ್ಲಿ 28ನೇ ಸಕ್ಸಸ್ ಪ್ರಿನ್ಸಿಪಲ್ ಏನ್ ಹೇಳುತ್ತೆ? ತುಂಬಾನೇ ಮುಖ್ಯವಾದಂತಹ ಒಂದು ಸಕ್ಸಸ್ ಪ್ರಿನ್ಸಿಪಲ್ ನಾವು ಇವತ್ತು ಕಲಿಯಕ್ಕೆ ಹೋಗ್ತಾ ಇದೀವಿ. ವೆರಿ ವೆರಿ ಯೂಸ್ಫುಲ್, ವೆರಿ ವೆರಿ ಯೂಸ್ಫುಲ್. ಓಕೆ, ಏನಪ್ಪಾ ಅದು? ಯಾ, ಐ ಆಮ್ ಗೋಯಿಂಗ್ ಟು show it to you right away. Yeah. Hope you people are able to see my screen. ಕಾಣಿಸ್ತಾ ಇದೆನಾ? ಹ್ಮ್ ಕಾಣಿಸ್ತಾ ಇದೆ ಅಂತ ಭಾವಿಸ್ತೀನಿ. Yes, somebody can put it as yes if it is visible. Hmm. ಎಸ್ ಸರ್, ಕಾಣಿಸ್ತಾ ಇದೆ. Thank you so much. Thank you so much. So, yeah. 28th day talks about clean up your messes and your incompleteness. ನಿಮ್ಮ ಅವ್ಯವಸ್ಥೆ ಮತ್ತು ಅಪೂರ್ಣತೆ ಏನಿದೆ ಅದನ್ನ ಸ್ವಚ್ಛಗೊಳಿಸ್ಬಿಡಿ ಅಂತ ಹೇಳ್ತಾರೆ ಜಾಕ್ ಕ್ಯಾನ್ಫೀಲ್ಡ್ ಅವರು ತಮ್ಮ 28ನೇ ಸಕ್ಸಸ್ ಪ್ರಿನ್ಸಿಪಲ್ಸ್ನಲ್ಲಿ ನಮ್ಮ ಯಶಸ್ಸನ್ನು ಅಚೀವ್ ಮಾಡೋ ಒಂದು ಪಯಣದಲ್ಲಿ ಏನೇನ್ ಮಾಡ್ಬೇಕು ಅಂತ ಹೇಳ್ತಾ ಹೋಗ್ತಾ ಇದ್ದಾರೆ. ಆ ತತ್ವಗಳನ್ನ ನಾವು ಅಳವಡಿಸ್ಕೊಳ್ತಾ ಇದೀವಿ, ಅದ್ರ ಪ್ರಕಾರ ಲಾಭಗಳು ಸಿಗ್ತಾ ಇದೆ. ಈ ತತ್ವ ತುಂಬಾನೇ ಮುಖ್ಯ ಸ್ನೇಹಿತರೆ. ಪೇ ಅಟೆನ್ಷನ್ ಟು ಇಟ್. ಪೇ ಅಟೆನ್ಷನ್, ಗಮನ ಕೊಡಿ ಇದಕ್ಕೆ. ಅದೇ ಹೇಳ್ತಾರೆ, ಇಫ್ ಎ ಕ್ಲಟರ್ಡ್ ಡೆಸ್ಕ್ ಇಸ್ ದ ಸೈನ್ ಆಫ್ ಎ ಕ್ಲಟರ್ಡ್ ಮೈಂಡ್, ವಾಟ್ ಇಸ್ ದ ಸಿಗ್ನಿಫಿಕೆನ್ಸ್ ಆಫ್ ಎ ಕ್ಲೀನ್ ಡೆಸ್ಕ್ ಅಂತ ಹೇಳ್ತಾರೆ. ಲಾರೆನ್ಸ್ ಜೆ ಪೀಟರ್, ಅಮೆರಿಕನ್ ಎಜುಕೇಟರ್, ಆಥರ್. ಈ ನಮ್ಮ ಡೆಸ್ಕ್ ಏನಿರುತ್ತೆ, ಕೆಲಸ ಮಾಡೋ ಒಂದು ಸ್ಥಳ ಏನಿರುತ್ತೆ, ಕಚೇರಿಯಲ್ಲಿ ಆಗ್ಬೋದು, ಮನೆಯಲ್ಲಿ ಆಗ್ಬೋದು, ಇದು ಕ್ಲಟರ್ಡ್ ಆಗಿದೆ, ತುಂಬಾ ಏನಂತಾರೆ ಅವ್ಯವಸ್ಥೆಯಾಗಿ ಈ ಪದಾರ್ಥಗಳನ್ನ ಇಟ್ಕೊಂಡು ನೋಡಕ್ಕೆ ಚೆನ್ನಾಗಿ ಕಾಣ್ತಾ ಇಲ್ಲ ಅಂತ ಹೇಳಿದ್ರೆ, ಹಂಗೆ ಇಟ್ಕೊಂಡಿದ್ರೆ ಮಹತ್ವ, ಚೆನ್ನಾಗಿ ವ್ಯವಸ್ಥಿತವಾಗಿ ಇಟ್ಕೊಂಡಿದ್ರೆ ಮಹತ್ವ ಏನು ಅಂತ ಹೇಳ್ತಾ ಇದ್ದಾರೆ. ಏನಂಗಂದ್ರೆ ತುಂಬಾ ಒಳ ಅರ್ಥ ಇದೆ, ಒಳ ಅರ್ಥ ಇದೆ ಸ್ನೇಹಿತರೆ. ಅಂದ್ರೆ ಅವರು ಈ ಫಿಸಿಕಲ್ ಆಗಿ ನಾವೇನು ವಸ್ತುಗಳನ್ನ ಅವ್ಯವಸ್ಥವಾಗಿ ಮನೆಯಲ್ಲಿ ಇಟ್ಕೊಂತೀವಿ ಅದ್ರ ಬಗ್ಗೆ ಮಾತ್ರ ಮಾತಾಡ್ತಾ ಇಲ್ಲ. ಗಮನಿಸಿ, ನಮ್ಮ ಮನಸ್ಸು ಯಾ ಯಾವ ರೀತಿ ಕ್ಲಟರ್ ಆಗಿದೆ, ಯಾವ ರೀತಿ ಅವ್ಯವಸ್ಥೆಯಿಂದ ಕೂಡಿದೆ, ಯಾವ ರೀತಿ ಚಿಂತೆ, ಭಯ, ಆತಂಕ, ಅನುಮಾನ ಎಲ್ಲ ಇದೆ ಅಲ್ವಾ, ಕೋಪ, ದ್ವೇಷ, ಏನೇನೋ ಇದೆ. ನಮ್ಗೆ ಶಾಂತವಾಗಿಡಕ್ಕೆ ಬಿಡ್ತಾ ಇಲ್ಲ, ನಮ್ಗೆ ಒಂದ್ ಕಡೆ ಗಮನ ಇಟ್ಟು ಕೆಲಸ ಮಾಡಕ್ ಬಿಡ್ತಾ ಇಲ್ಲ. ಮಾಡ್ತೀವಿ ಅನ್ಕೊಂಡ್ರೆ ಮತ್ತೆ ಎಳ್ಕೊಬಂದು ನಿಲ್ಸುತ್ತೆ.
ಮತ್ತೆ ಮತ್ತೆ ಎಳ್ಕೊ ಬಂದು ನಿಲ್ಸುತ್ತೆ. ಎಷ್ಟೇ ಪ್ರಯತ್ನ ಪಟ್ಟರು ಮತ್ತೆ ವಾಪಸ್ ತಂದು ನಿಲ್ಸುತ್ತೆ. ಎಷ್ಟೊಂದ್ ಸರಿ ಅನ್ಸುತ್ತೆ ನಾವು ಏನೇ ಮಾಡ್ತಿರೋ ಎಲ್ಲೂ ಹೋಗ್ತಾ ಇಲ್ಲ, ಅಲ್ಲೇ ಇದೀವಿ ಅಂತ ಅನ್ಸುತ್ತೆ ಅಲ್ವಾ? ಕಾರಣ ಯಾಕೆ? ಎಷ್ಟು ಅದ್ಭುತವಾಗಿ ಹೇಳಿದಾರೆ ನೋಡಿ. ನಾವು ಈಗ ಅವ್ಯವಸ್ಥಿತವಾಗಿರುವಂತಹ ಮನಸ್ಸನ್ನು ಹೊಂದಿದ್ದೀವಿ, ವ್ಯವಸ್ಥಿತವಾಗಿಲ್ಲ. ಯಾ ಹಾಗಿದ್ರೆ ಯೋಚನೆ ಮಾಡಿ ಸ್ನೇಹಿತರೆ, ವ್ಯವಸ್ಥಿತವಾಗಿರೋ ಮನಸ್ಸು ಹೇಗಿರುತ್ತೆ? ಮೀನಿಂಗ್, ಈಗ ಅವ್ಯವಸ್ಥಿತವಾಗಿರುವಂತಹ ಮನಸ್ಥಿತಿನ ಹೊಂದಿರುವಾಗಲೇ ನಾವು ಇಷ್ಟು ಮಟ್ಟದಲ್ಲಿ ಒಂದು ಕೆಲಸನ ಮಾಡ್ತಾ ಇದ್ದೀವಿ, ಹೇಗೂ ನಿಭಾಯಿಸ್ಕೊಂಡು ಹೋಗ್ತಾ ಇದ್ದೀವಿ, ನಿರ್ವಹಿಸ್ಕೊಂಡು ಹೋಗ್ತಾ ಇದ್ದೀವಿ. ಹೌದಾ? ಅದು ಸಂಬಂಧ ಇರ್ಬೋದು, ಆರೋಗ್ಯ ಇರ್ಬೋದು, ಹಣಕಾಸು ಇರ್ಬೋದು, ವೃತ್ತಿ ವ್ಯಾಪಾರ ಏನೇ ಇರ್ಬೋದು, ಏನೋ ಒಂದು ಲೆವೆಲಲ್ಲಿ ಮಾಡ್ತಾ ಇದ್ದೀವಿ. ಯಾವಾಗ? ಈಗ ಪ್ರೆಸೆಂಟ್ ಮೈಂಡ್ ಸೆಟ್ ಅಂದ್ರೆ ಅವ್ಯವಸ್ಥಿತವಾಗಿರುವಂತಹ ಹಲವಾರು ಯೋಚನೆಗಳು, ಅನ್ವಾಂಟೆಡ್ ಥಾಟ್ಸ್, ನೆಗೆಟಿವಿಟಿ ಎಲ್ಲ ಇಟ್ಕೊಂಡೆ ನಾವು ಈ ಲೆವೆಲಲ್ಲಿ ಪರ್ಫಾರ್ಮ್ ಮಾಡ್ತಾ ಇದೀವಿ ಅಂದಮೇಲೆ ಇಮ್ಯಾಜಿನ್ ಮಾಡಿ, ಕ್ಲೀನ್ ಮಾಡ್ಕೊಂಡು ಹೆಂಗಿರಲ್ಲ ನಾವು ಅದನ್ನ. ಯಾವ ಲೆವೆಲಲ್ಲಿ ನಾವು ನಮ್ಮ ಉತ್ಕೃಷ್ಟತೆಯನ್ನು ತಗೊಂಡು ಹೋಗ್ಬೋದು, ಯಾವ ಲೆವೆಲಲ್ಲಿ ನಮ್ಮ ಪರ್ಫಾರ್ಮೆನ್ಸ್ ನ ಇಂಪ್ರೂವ್ ಮಾಡ್ಬೋದು, ಯಾವ ಲೆವೆಲಲ್ಲಿ ನಾವು ಅಂದ್ಕೊಂಡಿದ್ದೆಲ್ಲ ನಾವು ಸಾಧಿಸ್ಬೋದು. ಯಾ ಸೊ ದಟ್ ಈಸ್ ವೆರಿ ಇಂಪಾರ್ಟೆಂಟ್. ನಮ್ಮ ಮನೆಯಲ್ಲಿ ಅವ್ಯವಸ್ಥಿತವಾಗಿರುವಂತಹ ವಸ್ತುಗಳನ್ನ ಹೇಗೆ ಎತ್ತಿಟ್ರೆ ನಮ್ಮ ಮನಸ್ಸು ಹಗುರವಾಗಿರುತ್ತೋ, ಚೆನ್ನಾಗಿದ್ಯಪ್ಪ ನೋಡೋಕೆ ಇವಾಗ ಅಂತೇಳಿ ಹೋಗ್ತಾ ಬರ್ತಾ ಇರ್ತೀನಿ, ಏನೋ ಒಂದು ಪದಾರ್ಥ ಕೆಳಗೆ ಬಿದ್ದಿರುತ್ತೆ, ಯಾರು ಗಮನ ಕೊಡಲ್ಲ, ಏನೋ ಕಿರಿಕಿರಿ ಮನ್ಸಿಗೆ, ಅಲ್ಲಿರ್ಬೇಕಾಗಿತ್ತಲ್ಲ ಮೇಲೆ ಆ ಶೋಕೇಸಲ್ಲಿ, ಇಲ್ಲಿ ಯಾಕೆ ಬಿದ್ದಿದೆ, ಎತ್ತಿಟ್ಟಾಗ ಒಂದು ಸಮಾಧಾನ. ಸರ್ ನಾವು ಅದೇ ರೀತಿ ಸ್ನೇಹಿತರೆ, ನಮ್ಮ ಮನಸ್ಸಿನಲ್ಲೂ ಕೂಡ ಹಲವಾರು ಅನ್ವಾಂಟೆಡ್ ಥಿಂಗ್ಸ್ ಇದೆ. ಅದನ್ನ ಕ್ಲೀನ್ ಮಾಡಬೇಕು ಅನ್ನೋದೇ ಇವತ್ತಿನ ಒಂದು ಗೂಢಾರ್ಥ ಈ ಒಂದು ಸೆಷನ್. ಓಕೆ, ಹೋಪ್ ಯು ಆರ್ ಆಲ್ ಆರ್ ರೆಡಿ ಟು ಲರ್ನ್ ಅಬೌಟ್ ಇಟ್. ಡಿಸೈಡ್, ಪ್ಲಾನ್, ಸ್ಟಾರ್ಟ್, ಕಂಪ್ಲೀಟ್, ಫಿನಿಶ್, ಕಂಟಿನ್ಯೂ, ಫಿನಿಶ್, ಕಂಪ್ಲೀಟ್. ಇದು ಸೈಕಲ್ ಆಫ್ ಕಂಪ್ಲೀಷನ್. ಡಿಸೈಡ್ ಮಾಡ್ತೀವಿ ಮೊದಲು, ಏನೇ ಕೆಲಸ ತಗೊಳ್ಳಿ, ಅದು ಮನೇಲಿ ಫಿಸಿಕಲ್ ಆಕ್ಟಿವಿಟಿ ಇರ್ಬೋದು, ನಾವು ಮನಸ್ಸಿನಲ್ಲಿ ಏನೋ ಒಂದು ಆ, ಕ್ರಿಯೆ ಮಾಡಬೇಕು ಅಂತ ಅನ್ಕೊಂಡಿರ್ತೀವಿ, ಯಾರನ್ನೊಬ್ರು ಮಾತಾಡಿಸ್ಬೇಕು ಅಂದ್ರೆ ಮಾನಸಿಕ ಸ್ಥಿತಿ, ಮಾನಸಿಕವಾಗಿ ಅವ್ರ ಹತ್ರ ಮಾತಾಡಬೇಕು, ಅವ್ರ ಹತ್ರ ತುಂಬಾ ದಿನಗಳಿಂದ ಪೆಂಡಿಂಗ್ ಇದೆ ಅಂತ ಅನ್ಕೊಂಡಿದ್ರೆ ಅದಕ್ಕೊಂದು ಪ್ಲಾನ್ ಮಾಡ್ತೀವಿ ನಾವು, ಅಲ್ವಾ? ಯಾರ ಹತ್ರ ಒಬ್ರು ಕ್ಷಮೆ ಕೇಳಬೇಕು, ಯಾರನ್ನೊಬ್ರು ಕ್ಷಮಿಸ್ಬೇಕು, ಎಲ್ಲದಕ್ಕೂ ಸ್ಟ್ರಾಟಜಿ ಪ್ಲಾನ್ ಅಂತ ಇರುತ್ತೆ. ಹೇಗೆ ನಾವು ಮನೆಯಲ್ಲಿ ಕ್ಲೀನ್ ಮಾಡ್ತೀವಿ ಅಂತ, ಕ್ಲೀನ್ ಮಾಡ್ತೀವಿ, ಅದನ್ನ ಶುದ್ಧವಾಗಿ ಇಟ್ಕೋತೀವಿ. ಆ ಒಂದು ಅರ್ಥದಲ್ಲಿ ಏನ್ ಮಾಡ್ತೀವಿ, ಆ ಸೈಕಲ್ ಹೇಗಿರುತ್ತೆ, ಯಾವತ್ತೂ ಅಷ್ಟೇ ಎಲ್ಲರೂ ಕೆಲಸ ಮಾಡೋದು ಇದೇ ರೀತಿನೇ. ಏನಾದ್ರೂ ಒಂದು ಕ್ಲೀನ್ ಮಾಡ್ಬೇಕು ಅಂದ್ರೆ ಫಸ್ಟ್ ತೀರ್ಮಾನ ಮಾಡ್ತೀವಿ, ಡಿಸೈಡ್ ಮಾಡ್ತೀವಿ ಏನ್ ಮಾಡ್ಬೇಕು ಅಂತ ಹೇಳಿ. ಇದು ಮಾಡ್ಲೇಬೇಕು ಇವತ್ತು, ಈ ವಾರದಲ್ಲಿ ಕೊನೆಗೆ ಶನಿವಾರ ಮನೆ ಡೀಪ್ ಕ್ಲೀನಿಂಗ್ ಮಾಡ್ಬೇಕು, ಅಥವಾ ಕಿಚನ್ ಒಂದು ಕ್ಲೀನ್ ಮಾಡ್ಬೇಕು, ಏನೋ ಒಂದು ಮಾಡ್ತೀವಲ್ಲ, ಆ ರೀತಿ ಒಂದು ಯೋಜನೆ ಡಿಸೈಡ್ ಮಾಡ್ತೀವಿ, ತೀರ್ಮಾನ. ನಂತರ ಪ್ಲಾನ್ ಮಾಡ್ತೀವಿ, ಯಾವಾಗ ಮಾಡೋದು. ನನಗೆ ಭಾನುವಾರ ರಜಾ ಸಿಗ್ತಾ ಇದೆ, ಅಲ್ಲಿ 2 ಅವರ್ ಟೈಮ್ ಸಿಕ್ಕಿದ್ರೆ ನಾನು ಈ ಕಿಚನ್ನ ಇವತ್ತು ಕ್ಲೀನ್ ಮಾಡ್ತೀನಿ, ತುಂಬಾ ದಿನದಿಂದ ಪೆಂಡಿಂಗ್ ಇದೆ. ಅಥವಾ ಆ ಒಂದು ಆ, ಏನು ಬಾತ್ರೂಮೇ ಇರ್ಬೋದು, 1 ಅವರ್ ಬೇಕು ಅದೆಲ್ಲ ಕ್ಲೀನ್ ಮಾಡಕ್ಕೆ ಅಂತ ಹೇಳ್ಬೋದು. ಪ್ಲಾನ್ ಮಾಡ್ತೀನಿ, ಯಾವಾಗ ಇಷ್ಟೊತ್ತಿಗೆ ನಾನು ಫ್ರೀ ಆಗ್ತೀನಿ, ಎಲ್ಲ ಕೆಲಸ ಕಾರ್ಯಗಳನ್ನ ಮುಗಿಸಿ ಅವು ನಾನು ಮಾಡ್ತೀನಿ. ಆಮೇಲೆ ಸ್ಟಾರ್ಟ್, ಅವತ್ತಿನ ದಿನ ಬಂದ್ಬಿಡುತ್ತೆ, ಶುರು ಮಾಡ್ತೀವಿ, ಮುಗಿಸ್ತೀವಿ, ಕಂಟಿನ್ಯೂ ಮಾಡ್ತೀವಿ. ಕೆಲವೊಮ್ಮೆ ಅದು ಕೆಲಸ ಮಾಡುವಾಗ ಬೇರೆ 10 ಕೆಲಸಗಳು ಕಾರ್ಯಗಳು ಬರುತ್ತೆ, ಇವ್ರು ಕರೀತಾರೆ, ಮತ್ತೆ ಇನ್ ಬಿಟ್ವೀನ್ ಮತ್ತೆ ಒಂದು ಡಿಸ್ಟ್ರಾಕ್ಷನ್ ಇರುತ್ತೆ, ಒಂದೇನೋ ಫೋನ್ ಬರುತ್ತೆ, ಸ್ಟಿಲ್ ಕಂಟಿನ್ಯೂ ಮಾಡ್ತೀವಿ. ಆಮೇಲೆ ಫಿನಿಶ್ ಮಾಡ್ತೀವಿ. ಫಿನಿಶ್ ಮಾಡಿದ್ಮೇಲೆ ಮತ್ತೆ ಒಮ್ಮೆ ನೋಡ್ತೀವಿ, ತೃಪ್ತಿ ಆಗುತ್ತೆ, ಇವತ್ತೆಲ್ಲ ಕ್ಲೀನ್ ಆಗಿದೆಯಪ್ಪ, ಸಮಾಧಾನ ಆಯ್ತು, ಕಂಪ್ಲೀಟ್ ಮಾಡ್ತೀವಿ. ಸೊ ದಟ್ ಲುಕ್ಸ್ ಎನಿಥಿಂಗ್, ಇಟ್ ಈಸ್ ಅಪ್ಲಿಕಬಲ್ ಫಾರ್ ಎನಿಥಿಂಗ್ ಅಂಡ್ ಎವ್ರಿಥಿಂಗ್. ಅದು ಫಿಸಿಕಲ್ ಆಗಿರ್ಲಿ, ಮನ್ಸಲ್ಲಾಗಿರ್ಲಿ, ಈ ತರ ಅದು ಕಾಣಿಸುತ್ತೆ. ದಿ ಸೈಕಲ್ ಆಫ್ ಕಂಪ್ಲೀಷನ್ ಅಂತ ಹೇಳ್ತೀವಿ. ಡಿಸೈಡ್, ಪ್ಲಾನ್, ಸ್ಟಾರ್ಟ್, ಕಂಟಿನ್ಯೂ, ಫಿನಿಶ್ ಅಂಡ್ ಕಂಪ್ಲೀಟ್. ಮುಗಿಸ್ತೀವಿ. ಮುಗಿಸೋದು ಫಿನಿಶ್ಗೂ ಡಿಫ್ರೆನ್ಸ್ ಏನಪ್ಪ ಅಂದ್ರೆ, ಕೆಲಸ ಆಗತ್ತೆ, ಕೆಲಸ ಆದ್ಮೇಲೆ ಅದನ್ನ ವ್ಯಾಲಿಡೇಟ್ ಮಾಡ್ತೀವಿ ನಾವು ಒಂದ್ಸರಿ, ಈ ಆಕ್ಟಿವಿಟಿ ಮುಗದಿದೆ ನಾನು ಅನ್ಕೊಂಡಿರೋದು ಇವತ್ತಿಗೆ ಅಂದಾಗ ಅಲ್ಲಿಗೆ ಕಂಪ್ಲೀಟ್ ಆಗುತ್ತೆ. ನೆಕ್ಸ್ಟ್ ಇದಕ್ಕೆ ಹೋಗ್ತೀವಿ. ಓಕೆ, ಯಾ ಅದ್ಯಾವ್ದಾರು ಇರ್ಬೋದು, ಇನ್ಕಂಪ್ಲೀಟ್ ಪ್ರಾಜೆಕ್ಟ್ ಇರ್ಬೋದು, ಆಫೀಸಲ್ಲಿ ಅರ್ಧಂಬರ್ಧ
ಕೆಲಸನ ಮೈಲ್ ಮಾಡಿ ಮುಗಿಸಿ ಇಟ್ಟಿರ್ತೀವಿ, ಪ್ರೆಸೆಂಟೇಷನ್ ಅರ್ಧಂಬರ್ಧ ಮಾಡಿ ಇಟ್ಟಿರ್ತೀವಿ, ಅಥವಾ ಯಾವುದಾದ್ರೂ ಬಿಸ್ನೆಸ್ ಪ್ರಪೋಸಲ್ಸ್ ನಾವು ಮಾಡೋದು ಅರ್ಧಂಬರ್ಧ ಮಾಡಿ ಇಟ್ಟಿರ್ತೀವಿ, ಅಥವಾ ಸಂಬಂಧಕ್ಕೆ ಬಂದರೆ ಯಾರೋ ಜನರ ಹತ್ರ ಮಾತಾಡಬೇಕು, ಅವ್ರ ಹತ್ರ ಹತ್ತಿರ ಆಗಬೇಕು ಇನ್ನ, ಬಟ್ ಆಗ್ತಾ ಇಲ್ಲ. ಪ್ಲಾನ್ ಮಾಡ್ತಾನೆ ಇದೀವಿ. ಏನಾದ್ರು ಇರ್ಬೋದು ಹಿಂದೆ, ಹಳೆ ಹಳೆ ಹಳೆದಾದ್ರೂ ಒಂದು ಟಾಸ್ಕ್ ಇದುವರೆಗೂ ಮುಗಿದೇ ಇರುವಂಥದ್ದು, ಬಾಕಿ ಇರುವಂಥದ್ದು ನಮ್ಮ ತಲೆಯಲ್ಲಿ, ಇದು ಮಾಡಿಲ್ವಲ್ಲ, ಇದು ಮಾಡಬೇಕು. ಅಫ್ಕೋರ್ಸ್ ದಟ್ ಮೇ ನಾಟ್ ಬಿ ದಟ್ ಇಂಪಾರ್ಟೆಂಟ್. ಆ ಕ್ಷಣದಲ್ಲಿ ನಮಗೆ ಅಷ್ಟು ಮಹತ್ವ ಉಳ್ಳದ್ದಾಗಿರೋದಿಲ್ಲ, ಆದ್ರಿಂದ ಅದಕ್ಕೆ ನಾವು ಅಟೆನ್ಷನ್ ಕೊಡೋದಲ್ಲ. ಬಟ್ ಸ್ಟಿಲ್ ಇಟ್ ಈಸ್ ಪೆಂಡಿಂಗ್. ಅದು ಪೆಂಡಿಂಗ್, ಬಾಕಿಯಾಗಿ ಉಳಿದಿದೆ, ನಮ್ಮ ತಲೆಯಲ್ಲಿ ಇದೆ. ಅದ್ರ ಬಗ್ಗೆ ನಾವು ಸಮಯನ ಕೊಟ್ಟೇ ಕೊಡ್ತೀವಿ, ಅದ್ರ ಬಗ್ಗೆ ಯೋಚನೆ ಮಾಡೇ ಮಾಡ್ತೀವಿ. ಆದ್ರಿಂದ ಅದು ನಮ್ಮ ಸಮಯನ ತಗೊಳ್ತಾ ಇದೆ, ನಮ್ಮ ನೆಮ್ಮದಿನ ತಗೊಳ್ತಾ ಇದೆ, ಅಲ್ವಾ? ಯಾರಿಗೋ ಒಬ್ರು ಕ್ಷಮಿಸ್ಬೇಕು, ನಾವು ಕ್ಷಮಿಸಕ್ ಆಗ್ತಲ್ಲ. ಯಾರೋ ಒಬ್ರ ಹತ್ರ ಕ್ಷಮೆ ಕೇಳಬೇಕು, ಕ್ಷಮೆ ಕೇಳಕ್ ಆಗ್ತಲ್ಲ. ಹತ್ರ ಹೋಗಿ ಪ್ರೀತಿಯಿಂದ ಮಾತಾಡ್ಬೇಕು. ಪೆಂಡಿಂಗ್. ಓಕೆ, ಮಾಡೋಣ, ನಾಳೆ ಮಾಡೋಣ. ಯಾರ ಹತ್ರ ದುಡ್ಡು ಕೇಳಬೇಕು, ಹೋಗಿ ಬರ್ಬೇಕಾಗಿರೋದು ಕೈ ಕಡಿಮೆ ಮೊತ್ತ ನೋಡೋಣ. ವಾಟ್ ಎವರ್ ಏನಾದ್ರೂ ಇರಬಹುದು ಅದು. ಆ ವಿಚಾರಗಳನ್ನ ನಾವು ಕಂಪ್ಲೀಟ್ ಮಾಡಬೇಕು ಈ ಒಂದು ತಂತ್ರಗಳಿಂದ. ಓಕೆ, ದೆನ್ ಕಮ್ಸ್ ಫೇಲಿಂಗ್ ಟು ಕಮ್ ಫೇಲಿಂಗ್ ಟು ಕಂಪ್ಲೀಟ್ ರಾಬ್ಸ್ ಯು ಆಫ್ ವ್ಯಾಲ್ಯುಬಲ್ ಅಟೆನ್ಷನ್ ಯೂನಿಟ್ಸ್. ಅಟೆನ್ಷನ್ ಯೂನಿಟ್ಸ್ ಅಂತ ಹೇಳ್ತಾರೆ, ಗಮನ ಘಟಕಗಳು ಅಂತ ಏನ್ ಹೇಳ್ತೀವಿ. ನಮ್ಮ ಮನಸ್ಸಿನಲ್ಲಿ ಫೋಕಸ್ ಮಾಡುತ್ತೆ. ಯಾವುದೇ ಒಂದು ಕೆಲಸ ನಾವು ಮಾಡಬೇಕು ಅಂತ ಹೇಳಿದ್ರೆ, ನಾವು ಹಿಂದೆ RIS ಬಗ್ಗೆ ಮಾತಾಡಿದ್ವಿ, ರೆಟಿಕ್ಯುಲರ್ ಆಕ್ಟಿವೇಟಿಂಗ್ ಸಿಸ್ಟಮ್. ಅದೇ ರೀತಿ ಯಾವುದೇ ಒಂದು ಕೆಲಸ ಮಾಡಬೇಕು ಅಂದ್ರೆ ನಮಗೆ ಗಮನ ಕೊಡಬೇಕು. ಗಮನ ಕೊಟ್ಟೆ ಮಾಡಕ್ ಸಾಧ್ಯ ಆಗೋದು. ಗಮನ ಕೊಟ್ಟು ಅರ್ಧಂಬರ್ಧ ಮನ್ಸಲ್ಲಿ ಮಾಡಿದ್ರೆ ಅದಾಗೋದಿಲ್ಲ, ನಿಮಗೂ ಗೊತ್ತಿದೆ. ಸೊ ಪ್ರತಿ ಸಾರಿ ನಾವು ಗಮನ ಕೊಟ್ಟು ಆ ಕೆಲಸನ ಕಂಪ್ಲೀಟ್ ಮಾಡಲಿಲ್ಲ ಅಂತ ಹೇಳಿದ್ರೆ ಏನಾಗುತ್ತೆ? ಪ್ರತಿಯೊಂದು ಕೆಲಸಕ್ಕೂ ಗಮನ ಕೊಡಬೇಕು ಅಂದ್ರೆ ನಮ್ಮ ತಲೆಯಲ್ಲಿ ತುಂಬಾ ಮೆಮೊರೀಸ್ ಇರುತ್ತೆ. ಆ ಮೆಮೊರೀಸ್ ಅಲ್ಲಿ ಆ ಗಮನ ಘಟಕಗಳು ಅಂತ ಕರೆದ್ರೆ, ಅವು ಎಲ್ಲದಕ್ಕೂ ಅಟೆನ್ಷನ್ ಕೊಡ್ಬೇಕು, ಗಮನ ಕೊಡಬೇಕು. ಬಟ್ ಏನಾಗತ್ತಪ್ಪ ಅಂತ ಹೇಳಿದ್ರೆ, ಈ ಒಂದು ಕೆಲಸ ಮಾಡಬೇಕು ಅಂದ್ರೆ ಗಮನ ತಗೊಳುತ್ತೆ, ನಮ್ಮ ಗಮನನ. ಇನ್ನೊಂದು ಕೆಲಸ ಅದು ಗಮನ ತಗೊಳುತ್ತೆ. ಈ ತರ ನಮಗೆ ಗಮನ ಅಥವಾ ಅಟೆನ್ಷನ್ ಇದ್ರೆ ಮಾತ್ರ ಏನ್ ಕೆಲಸ ಮಾಡ್ತೀವಿ ಅದಕ್ಕೆ ಪ್ರತಿಯೊಂದು ಆಕ್ಟಿವಿಟಿನ ನಮ್ಮ ಗಮನನ ಅಟೆನ್ಷನ್ ತಗೊಳ್ತಾ ಇದ್ರೆ ಏನಾಗುತ್ತೆ? ನಾವು ಕೆಲಸ ಮಾಡಬೇಕು, ಬಟ್ ನಾವು ಮಾಡಿ ಮುಗಿಸಿಲ್ಲ ಅಂದ್ರೆ ಏನಾಯ್ತು? ಗಮನ ಮಾತ್ರ ತಗೊಂತು, ಕೆಲಸ ಆಗಿಲ್ಲ, ಪೆಂಡಿಂಗ್ ಉಳಿತು. ಮೀನಿಂಗ್, ನನಗಿರುವಂತ ಸಮಯ, ನನಗಿರುವಂತ ಪರಿಶ್ರಮ ಏನ್ ಹಾಕಬೇಕು ಒಂದು ಕೆಲಸ ಮಾಡೋದಕ್ಕೆ, ಅದನ್ನ ಆ ಒಂದು ಸಮಯ, ಆ ಒಂದು ಗಮನನ ಅದು ತಗೊಂಡಾಗ ಮತ್ತೆ ಆ ಕೆಲಸ ಕಂಪ್ಲೀಟ್ ಆಗಿಲ್ಲ ಅಂದಾಗ ಅದೇನು ಪ್ರಯೋಜನ ಆಗಲ್ಲ. ಅದೇ ಯಾವುದೇ ಒಂದು ಆಕ್ಟಿವಿಟಿನ ನಾವು ಕಂಪ್ಲೀಟ್ ಮಾಡುವಂತಹ ಆಕ್ಟಿವಿಟಿನ ಅದ್ರ ಬಗ್ಗೆ ಗಮನ ಕೊಟ್ಟು, ಅದ್ರ ಬಗ್ಗೆ ಸಮಯ ಕೊಟ್ಟು, ಅದ್ರ ಬಗ್ಗೆ ಪರಿಶ್ರಮ ಹಾಕಿ ಕೆಲಸ ಮಾಡಿದಾಗ ನಮ್ಗೊಂದು ಸಮಾಧಾನ ಆಗುತ್ತೆ, ಮತ್ತೆ ಆ ಕೆಲಸನೂ ಆಗುತ್ತೆ. ಬಟ್ ನಾವು ಅರ್ಧಂಬರ್ಧ ಮಾಡ್ಕೊಂಡಿದ್ರೆ ನಮ್ ಗಮನ ಮಾತ್ರ ಖರ್ಚಾಗ್ತಾ ಇದೆ, ನಮ್ ಸಮಯ ಹಾಳಾಗ್ತಾ ಇದೆ, ನಮ್ ಪರಿಶ್ರಮ ಹೋಗ್ತಾ ಇದೆ. ಬಟ್ ಎಂಡ್ ಆಫ್ ದಿ ಡೇ ಪೆಂಡಿಂಗ್. ಈ ಪೆಂಡಿಂಗ್ ಏನ್ ಮಾಡುತ್ತೆ? ಪಾಸ್ಟ್ ಅಲ್ಲಿ ಹಳೇದೆಲ್ಲ ಪೆಂಡಿಂಗ್ ಇದಿದೆ, ಪೆಂಡಿಂಗ್ ಅಂತ ನಮ್ಗೆ ಇನ್ನ ತಲೆಯಲ್ಲಿ ಕೊರಿತಾನೆ ಇರುತ್ತೆ. ಬೇರೆ ಕೆಲಸಕ್ಕೆ ಗಮನ ಕೊಡಕ್ಕೆ ಬಿಡೋದಿಲ್ಲ. ಈ ತರ ಎಲ್ಲ ಆಗಿರುತ್ತಲ್ವಾ? ಅದೇನಾರು ಇರ್ಬೋದು, ಎಮೋಷನಲ್ ಬ್ಲಾಕೇಜ್ ಇರ್ಬೋದು, ಸೈಕಾಲಜಿಕಲ್ ಬ್ಲಾಕೇಜ್ ಇರ್ಬೋದು. ಏನೇ ಒಂದು ಕಾರಣಕ್ಕೆ ನಮ್ಗೆ ಅದನ್ನ ಮಾಡಕ್ಕೆ ಬಿಡೋದಿಲ್ಲ. ಓಕೆ, ಪ್ರಾಜೆಕ್ಟ್ ಇರ್ಬೋದು, ಟಾಸ್ಕ್, ಅದರ್ ಥಿಂಗ್ಸ್. ಮತ್ತೆ ಇನ್ನೊಂದು ಏನ್ ಮಾಡ್ತೀವಿ ಅಂದ್ರೆ, ಯಾರಾದ್ರೂ ಬಂದು ನಮ್ಮ ಸಹಾಯ ಕೇಳಿದಾಗ, ಕೆಲಸ ಮಾಡ್ಕೊಡಿ ಅಂದಾಗ ನಾವು ನೋ ಅಂತ ಹೇಳಲ್ಲ, ನಾವು ತಗೊಳ್ತೀವಿ. ನೋ ಅಂತ ಹೇಳಕ್ಕೆ ಭಯ ನಮ್ಗೆ. ಒಂದು ಹೆಚ್ಚುವರಿ ಕೆಲಸನ ತಗೋತೀವಿ ಆಫೀಸಲ್ಲಾಗ್ಲಿ, ನಮ್ಗೆ ಆಲ್ರೆಡಿ ಕೆಲಸ ಇರುತ್ತೆ ಮಾಡೋದಕ್ಕೆ. ಬಟ್ ತಿರ್ಗಾ ನೋ ಅಂತ ಅವ್ರೇನ್ ತಿಳ್ಕೊತಾರೋ ಅಂತ ಹೇಳ್ಬಿಟ್ಟು ಅವ್ರಿಗೆ ನಮ್ನು ಅಂತ ಹೇಳಕ್ ಒಂಥರ ವಿ ಆರ್ ವೆರಿ ಡಿಸ್ಕಂಫರ್ಟ್. ಆ ಥರ ನಾವು ವಿ ಆರ್ ಮೇಡ್ ಲೈಕ್ ದ್ಯಾಟ್. ತಗೊಂಡು ಪೈಲಪ್ ಮಾಡ್ಕೊಂಡು ಆ ಕೆಲಸ ಮಾಡಕ್ ಹೋಗ್ತೀವಿ. ಅವ್ರು ಸಹಾಯ ಕೇಳಿರ್ತಾರೆ, ಬಟ್ ನಾವು ನೋ ಅಂತ ಹೇಳಲ್ಲ. ನಮ್ ಕೆಲಸ ಇಷ್ಟಿರುತ್ತೆ, ರಾಶಿ ಬಿದ್ದಿರುತ್ತೆ, ಆದ್ರೂ ಸಹಾಯ ಮಾಡಕ್ ಹೋಗುತ್ತೆ. ನನಗೆ ಸಮಯ ಇರಲ್ಲ ನನ್ ಕೆಲಸ ಮಾಡಕ್ಕೆ. ಆಮೇಲೆ ಅದನ್ನು ಮಾಡಕ್ಕಾಗಲ್ಲ, ಇದನ್ನು ಮಾಡಕ್ಕಾಗಲ್ಲ. ಪೈಲಪ್ ಆಗ್ತಾ ಇರುತ್ತೆ, ಅದರಿಂದ ಯಾ ಒತ್ತಡಗಳು ಬರುತ್ತೆ. ಯಾಕೆ ಕೆಲವೊಮ್ಮೆ ಮಾಡಕ್ಕಾಗಲ್ಲ ಅಂದ್ರೆ ಸಮಯ ಇರಲ್ಲ, ಕೆಲವೊಮ್ಮೆ ಅದಕ್ಕೆ ಬೇಕಾಗಿರೋಂಥ ನಾಲೆಜ್ ನಮ್ಗಿರಲ್ಲ, ಅದಕ್ಕೆ ಬೇಕಂತ ನೈಪುಣ್ಯತೆ, ಕುಶಲತೆ ಇರೋದಿಲ್ಲ. ಯಾ
ಹೌದಲ್ವಾ? ಫಾರ್ ಎಕ್ಸಾಂಪಲ್, ಮನೆಯಲ್ಲಿ ಪದೇ ಪದೇ ಜಗಳ ಆಗ್ತಾ ಇದೆ. ನನಗೆ ಲಿಸನಿಂಗ್ ಸ್ಕಿಲ್ ಇದೆಯಾ? ಆ ಕೌಶಲ್ಯತೆ ಇದೆಯಾ? ಇಲ್ಲ. ಬಟ್ ನನಗೆ ಗೊತ್ತಾ ಹೋಗ್ಲಿ, ಅಟ್ಲೀಸ್ಟ್ ನಾನು ಲಿಸನಿಂಗ್ ಸ್ಕಿಲ್ ಇರಬೇಕು ಅಂತಾದ್ರೂ ಗೊತ್ತಾ? ಗೊತ್ತಿಲ್ಲ. ಓಕೆ, ನನ್ನ ಮನ್ಸನ್ನ ಕಾಮ್ ಡೌನ್ ಮಾಡಬೇಕು, ನಾನು ಸಮಚಿತ್ತದಿಂದ ಇರಬೇಕು, ಶಾಂತವಾಗಿರ್ಬೇಕು, ನಾನು ಬೇರೆ ವ್ಯಕ್ತಿಗೆ ನಾನು ಮಾತಾಡ್ದೇನೆ ಅವ್ರಿಗೊಂದು ಮೂಗೇಟ್ ಕೊಡ್ಬೇಕು, ಎಲ್ಲ ತಂತ್ರಗಳು ನನಗೆ ಗೊತ್ತಿದ್ಯಾ? ಗೊತ್ತಿಲ್ಲ ಅಲ್ವಾ? ಸೊ ಹಾಗಾಗಿ ಕೆಲವು ತಂತ್ರಗಳು ಈಗ ಗೊತ್ತಿಲ್ಲದೆ ನಾವು ಕೆಲವು ಕೆಲಸಗಳನ್ನ ಪೆಂಡಿಂಗ್ ಆಗಿ ಇಟ್ಬಿಡ್ತೀವಿ. ಕ್ಷಮಿಸೋದು ಗೊತ್ತಿದ್ಯಾ? ಗೊತ್ತಿಲ್ಲ. ಅದು ಒಂದು ಕಲೆ ಅಲ್ವಾ? ಕ್ಷಮೆ ಕೇಳೋದು ಕೂಡ ಒಂದು ಕಲೆ. ಬೇರೆಯವ್ರನ್ನ ಕ್ಷಮಿಸೋದು ಕೂಡ ಅತ್ಯಂತ ದೊಡ್ಡದಾದ ಕಲೆ. ಈ ತರ ಕೆಲವು ವಿಚಾರಗಳಲ್ಲಿ ನಮ್ಮ ಸಮಯ ಇರೋದಿಲ್ಲ, ಪರಿಶ್ರಮ ಹಾಕೋದಿಲ್ಲ, ಕೆಲವು ವಿಚಾರಗಳು ನಮಗೆ ಬೇಕಾದಂತಹ ನೈಪುಣ್ಯತೆ ಇರೋದಿಲ್ಲ. ಹಾಗಾಗಿ ನಾವು ತಬ್ಬಿಬ್ಬಾಗ್ತೀವಿ, ಮನಸ್ಸು ಅಸ್ತವ್ಯಸ್ತ ಆಗತ್ತೆ ಸ್ನೇಹಿತರೆ. ಸೊ ಆದ್ರಿಂದ ಯಾವತ್ತು ಗೆಟ್ ಇನ್ ಟು ದ ಕಂಪ್ಲೀಟ್ ಕಾನ್ಶಿಯಸ್ನೆಸ್, ಯಾವತ್ತು ಕಾನ್ಶಿಯಸ್ ಆಗಿರ್ಬೇಕು. ಪಾಸ್ಟ್ ಅಲ್ಲಿ ಏನ್ ನಡೆದಿದೆ ಅದನ್ನೇ ಯೋಚನೆ ಮಾಡ್ಕೊಂಡಿರೋದಲ್ಲ, ಕಾನ್ಶಿಯಸ್ ಆಗಿ ನಾವ್ ಏನ್ ಮಾಡ್ಬೇಕು, ಆ ಕೆಲಸನ ಕಂಪ್ಲೀಟ್ ಮಾಡ್ಬೇಕು. ಅಂದ್ರೆ ಇಷ್ಟ ದಿನ ಪೆಂಡಿಂಗ್ ಇರುವಂತ ಕೆಲಸನ ನಾನು ಮಾಡ್ಲೇಬೇಕು ಇವತ್ತು. ಅದಕ್ಕೆ ಏನ್ ಮಾಡ್ಬೇಕು ನನಗೆ ಅಂತ ಕ್ವಶನ್ ಮಾಡ್ಕೋಬೇಕು. ಮತ್ತೆ ನಮ್ಮ ಹತ್ರ 50 ಕೆಲಸಗಳಿರ್ಬೋದು, 100 ಕೆಲಸ ಇರ್ಬೋದು. ಅದರಲ್ಲಿ 20 ಕೆಲಸಗಳು ಯಾವ್ದು ಬೇಗ ಮಾಡಕ್ ಆಗತ್ತೆ, ಮಾಡಿ ಮುಗ್ಸಕ್ಕಾಗತ್ತೆ, ಅದಕ್ಕೆ ಫೋಕಸ್ ಮಾಡೋದು ಒಳ್ಳೇದು. 50 ಕೆಲಸಗಳನ್ನ ಟ್ರೈ ಮಾಡ್ಕೊಂಡಿರೋ ಬದಲು ಟ್ರೈ ಮಾಡಿ ಅದು ಇನ್ಕಂಪ್ಲೀಟ್ ಆಗಿ ಮತ್ತೆ ಒತ್ತಡಕ್ಕೊಳಗಾಗೋ ಬದಲು ನಾವು ಪೆಂಡಿಂಗ್ ಇಟ್ಕೊಂಡಿರುವಂತಹ 20 ಕೆಲಸಗಳನ್ನ ಮಾಡೋದು ಒಳ್ಳೇದು ಅಂತ ಹೇಳ್ತಾರೆ. ಸೊ ಅದಕ್ಕಾಗಿ 4D ಕಂಪ್ಲೀಷನ್ ಮೆಥಡ್ ಅಂತ ಒಂದು ಟೆಕ್ನಿಕ್ ನ ಕೊಡ್ತಾರೆ. ಏನದು? ಡೂ ಇಟ್, ಡೆಲಿಗೇಟ್ ಇಟ್, ಡಿಲೇ ಇಟ್ ಆರ್ ಡಂಪ್ ಇಟ್. 4. ಎಷ್ಟೇ ಕೆಲಸ ಇರಲಿ, ಡೂ ಇಟ್ ಅಂದ್ರೆ 10 ನಿಮಿಷದಲ್ಲಿ ನಾನು ಮಾಡಕ್ ಸಾಧ್ಯ ಆಗುತ್ತಾ ಆಕ್ಟಿವಿಟಿ, ಅದನ್ನ ಇಮಿಡಿಯೇಟ್ ಆಗಿ ಮಾಡಿ. ಡೂ ಇಟ್ ಇಮಿಡಿಯೇಟ್ಲಿ, ಅದು ನೀವೇ ಮಾಡ್ಬೇಕು ಅಂತಾರೆ ಆಕ್ಟಿವಿಟಿನ. 10 ನಿಮಿಷದಲ್ಲಿ ಮಾಡಬೇಕು, ಮತ್ತೆ ನೀವೇ ಖುದ್ದು ನಿಮ್ಮ ಒಂದು ಪ್ರೆಸೆನ್ಸ್ ಬೇಕು, ನಿಮ್ಮ ಒಂದು ಎಫರ್ಟ್ ಬೇಕು ಅನ್ನೋದನ್ನ ಮಾಡಿಬಿಡಿ ಇಮಿಡಿಯೇಟ್ ಆಗಿ. ಲಿಸ್ಟ್ ಮಾಡಿಬಿಟ್ಟು ಅದರಲ್ಲಿ 10 ನಿಮಿಷದಲ್ಲಿ ಆಗುತ್ತೆ ಬೇಗ ಬೇಗ ಮಾಡಿ. ಅವಾಗ ಕಡಿಮೆ ಸಮಯ, ಬಟ್ ನಾವೇ ಮಾಡ್ಬೇಕು ಅನ್ನೋದು ಆ ಲಿಸ್ಟ್ ಅಲ್ಲಿ ಕಡಿಮೆ ಆಗ್ಬಿಡುತ್ತೆ. ಯಾ ಬಟ್ ಇನ್ನೊಂದು ವಿಚಾರ ಇರುತ್ತೆ, ನೀವೇ ಮಾಡಬೇಕು, ಬಟ್ ಇಮಿಡಿಯೇಟ್ ಆಗಿಲ್ಲ, ಸ್ವಲ್ಪ ಟೈಮ್ ತಗೊಂಡು ಮಾಡ್ಬೋದು. ನಾಳೆದು ಬರೋ ತಿಂಗಳು ಸ್ಟಿಲ್ ಫೈನ್. ಯಾ ಅದನ್ನ ನೀವು ಡಿಲೇ ಮಾಡಿ. ಡಿಲೇ ಅದು ಬರ್ದಿಟ್ಕೊಳ್ಳಿ, ಅದಕ್ಕೆ ಟೈಮ್ ಹಾಕ್ಬಿಟ್ಟು ಇವಾಗ ಮಾಡ್ತೀನಿ, ಅವಾಗ ಮಾಡ್ತೀನಿ ಅಂತ ಹೇಳ್ಬಿಟ್ಟು. ಇನ್ನೊಂದು, ನೀವು ಆ ಮಾಡ್ಬೇಕು ಕೆಲಸನ, ಬಟ್ ನೀವೇ ಮಾಡ್ಬೇಕಾಗಿಲ್ಲ, ಬೇರೆ ಯಾರು ಬೇಕಾದ್ರೂ ಮಾಡ್ಬೋದು. ಅದನ್ನೇನ್ ಮಾಡ್ಬೋದು? ಬೇರೆ ಡೆಲಿಗೇಟ್ ಮಾಡಿ, ವಹಿಸಿ. ಮನೆಯಲ್ಲಿ ಯಾರ ಕುಟುಂಬದ ಸದಸ್ಯರಿರ್ಬೋದು, ನೆರೆಹೊರೆಯರಿರ್ಬೋದು, ಕೆಲಸದವ್ರು ಇರ್ಬೋದು, ಯಾರೋ ಎಕ್ಸ್ಪರ್ಟ್ಸ್ ಇರ್ಬೋದು, ಅವ್ರಿಗೆ ಕೊಟ್ಬಿಡ್ಬೇಕು, ಅವ್ರು ಮಾಡ್ತಾರೆ. 4ನೇದಿರುತ್ತೆ, ಸುಮ್ಮನೆ ಕೆಲಸ ಅದು. ನಾವು ಮಾಡಬೇಕು, ಯಾವಾಗ ಮಾಡಬೇಕು ಗೊತ್ತಿಲ್ಲ, ಬಟ್ ಮಾಡ್ಬೇಕು. ಅದು ಏನಕ್ಕೆ ಮಾಡಬೇಕು ಅದು ಗೊತ್ತಿಲ್ಲ, ಅದು ಪೆಂಡಿಂಗ್ ಪೆಂಡಿಂಗ್ ಅಂತ. ಅದನ್ನ ಡಂಪ್ ಇಟ್ಟು ಎಲ್ಲ ಬಿಸಾಕಿ, ಮರ್ತೇ ಬಿಡಿ, ಡಿಲೀಟ್ ಮಾಡಿ ಬಿಸಾಕ್ಬಿಡಿ ಅಂತ ಹೇಳ್ತಾರೆ. ವಾಟ್ ಎವರ್ ಇವಾಗ ನಾನು ಒಬ್ರಿಗೆ ಹೋಗ್ಬಿಟ್ಟು ನನ್ನ ಆಫೀಸಲ್ಲಿ ನನ್ನ ಮ್ಯಾನೇಜರ್ ಹತ್ರ ನನಗೆ ಸ್ಯಾಲ್ರಿ ಹೈಕ್ ಕೇಳಬೇಕು ಅಂದ್ರೆ ನಾನೇ ಮಾಡಬೇಕು. ಅದೇ ಆಫೀಸಲ್ಲಿ ಒಂದು ಪ್ರೆಸೆಂಟೇಶನ್ ಮಾಡಬೇಕು, ನಿಮ್ಮ ಟೀಮ್ ಮೆಂಬರ್ಸ್ ಯಾರೋ ಮಾಡಬಹುದು, ಅವ್ರಿಗೆ ಡೆಲಿಗೇಟ್ ಮಾಡೋದು, ನೀನ್ ಮಾಡ್ಕೊಡಪ್ಪ, ನನಗೆ ಬೇರೆ ಏನೋ ಆಕ್ಟಿವಿಟಿ ಇದೆ ಯಾ ಅಂತ ಹೇಳ್ಬೋದು. ಆಮೇಲೆ ಇನ್ನೊಂದು ಆಕ್ಟಿವಿಟಿ ಇರುತ್ತೆ ನೋಡಿ, ಡೆಡ್ಲೈನು 20 ದಿನ ಇದೆ, ಅಷ್ಟರೊಳಗೆ ಮಾಡ್ಕೊಡಿ. ಓಕೆ, ಟೈಮ್ ಇದೆ, ಡಿಲೇ ಮಾಡೋಣ. ಈಗ ಇಂಪಾರ್ಟೆಂಟ್ ಏನಿದೆ ಅದನ್ನ ಮಾಡೋಣ. ಈ ಮೀಟಿಂಗ್ ಏನ್ ಪ್ರಿಪರೇಷನ್ ಮಾಡಬೇಕು ಅದು ಮಾಡೋಣ. ಫೈನಾನ್ಷಿಯಲ್ ರಿಪೋರ್ಟ್ನ ನಾನು ಸಬ್ಮಿಟ್ ಮಾಡಬೇಕಾ, ಟೈಮ್ ಇದೆ, ಡಿಲೇ ಮಾಡ್ತೀನಿ. ಮತ್ ಇನ್ನೊಂದಿರುತ್ತೆ, ಮೇಲ್ಗಳನ್ನೆಲ್ಲ, ಅನ್ವಾಂಟೆಡ್ ಮೇಲ್ಗಳನ್ನ, ಏನೋ ಅದು ಬೇರೆ ಏನ್ ಬಂದಿರುತ್ತೆ, ಅನ್ವಾಂಟೆಡ್ ಅಂದ್ರೆ ಸಂಬಂಧ ಪಡೆದಿರೋದನ್ನ, ಅದ್ರ ಕಡೆ ಗಮನ ಕೊಡ್ಬೇಕಾಗಿಲ್ಲ, ಜಸ್ಟ್ ಕಂಪೇಟ್. ಹಾಗೆ ನಮ್ಮ ಜೀವನದಲ್ಲೂ ಪರ್ಸನಲ್ ಲೈಫಲ್ಲಿ ಇದೇ ತರ ವಿಚಾರಗಳಿದೆ, ಅದು ಸೂಕ್ಷ್ಮವಾಗಿ ಗಮನಿಸಿ ಅದನ್ನ ಅಳವಡಿಸ್ಕೋಬೇಕು. ಯಾರಿಗೋ ಒಂದು ಕಾಲ್ ಮಾಡ್ತಾ ಇರ್ಬೇಕು, ಯಾರಿಗೋ ಮಾತಾಡ್ಬೇಕಿತ್ತು, ತುಂಬಾ ದಿನ ಪೆಂಡಿಂಗು, 10 ನಿಮಿಷದೊಳಗಾಗತ್ತಾ, ನಾನೇ ಮಾಡ್ಬೇಕಾ, ಅವ್ರ ಹತ್ರ ಮಾತಾಡ್ಸ್ಬೇಕಾ, ಸಮಾಧಾನ ಇದೆಯಾ ನೋಡ್ಬೇಕು, ಇಲ್ಲ ಯಾರನ್ನೋ ಹೋಗಿ ನೋಡ್ಬೇಕು, ಅವ್ರಿಗೇನು ಆರೋಗ್ಯ ಸರಿ ಇಲ್ಲ,
ಓಕೆ, ಬೇರೆ ಏನು ಇಂಪಾರ್ಟೆಂಟ್ ಕೆಲಸ ಇದೆ ಅದು ಗಮನಿಸಿ, ನಾಳೆ ನಾಳಿದ್ದು ಬರೋ ವಾರ ವೀಕೆಂಡಲ್ಲಿ ಪ್ಲಾನ್ ಮಾಡಿ ನೋಡುವಂಥದ್ದು, ಡಿಲೇ ಮಾಡುವಂಥದ್ದು. ಯಾ ಯಾವುದು ತುಂಬಾ ಅದರ ರಿಸಲ್ಟ್ ಫಲಿತಾಂಶ ಈಗಲೇ ಸಿಗ್ತಾ ಇದೆ ಅನ್ನೋದು ಇಮಿಡಿಯೇಟ್ ಆಗಿ ಮಾಡ್ಬಿಡ್ಬೇಕು, ಅದು ಕಡಿಮೆ ಸಮಯದಲ್ಲಿ ಮಾಡುವಂಥದ್ದು. ಓಕೆ, ಕ್ಲಿಯರ್. ದೆನ್ ಮೇಕಿಂಗ್ ಸ್ಪೇಸ್ ಫಾರ್ ಸಮಥಿಂಗ್ ನ್ಯೂ, ಇಟ್ಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ನಮ್ಮ ಮನೆಯಲ್ಲಿ ಹೋಗಿ ನೋಡಿದ್ರೆ ಎಷ್ಟೊಂದಿರುತ್ತೆ ಅನ್ವಾಂಟೆಡ್ ಥಿಂಗ್ಸ್. ಯಾ ಒಂದು ಸಾರಿ ನಾವು ಒಂದು ದಿನ ಏನಂತಾರೆ, ಒಂದು ಇನ್ಸ್ಪೆಕ್ಷನ್ ಅಂತ ಮಾಡಿಬಿಟ್ರೆ, ವಾಕ್ ಥ್ರೂ ಮಾಡಿದ್ರೆ, ಕಣ್ಣಲ್ಲಿ ಕಣ್ಣಿಟ್ಟು ನೋಡಿದ್ರೆ ದಿನ ಕಣ್ಣಿಗೆ ಬೀಳ್ತಾ ಇರುತ್ತೆ. ಆದ್ರೂ ಒಂದೊಂದ್ಸರಿ ನಾವು ಮಾಡ್ತೀವಿ, ಯಾವಾಗ ಒಂದು ಡೀಪ್ ಕ್ಲೀನಿಂಗ್ ಅಂದಾಗ ಅವಾಗ ನಮ್ಗೆ ಏನೋ ಸಿಗ್ತಾ ಹೋಗುತ್ತೆ. ಯಾವುದೋ ಕಿತ್ತೋಗಿರೋ ಬಟ್ಟೆಗಳು, ಹಳೆ ಬಟ್ಟೆಗಳು, ಬಳಸದೇ ಇರುವಂತಹ ಪದಾರ್ಥಗಳು ಕಿಚನ್ ಅಲ್ಲಿ ಮೇಲೆ ಡಂಪ್ ಮಾಡಿರೋಂಥದ್ದು 6 ತಿಂಗಳ ಮೇಲಿಂದ, 6 ತಿಂಗಳೆಲ್ಲ ವರ್ಷಾನುಗಟ್ಲೆ ತಗೊಂಡು ಇಟ್ಕೊಂಡಿರ್ತೀವಿ ಅಷ್ಟೇ, ಹೊಸದಿದು ಸಹಿತ ಬಳಸಿರೋದಿಲ್ಲ. ಅಥವಾ ಹಳೆ ಪದಾರ್ಥಗಳು, ಹಳೆ ಮಕ್ಳು ಟಾಯ್ಸ್ ಇನ್ನೂ ಇಟ್ಟಿರ್ತೀವಿ. ಯಾ ಯಾವ್ದೋ ಹಳೆ ಸೈಕಲ್ ಇರುತ್ತೆ, ಯೂಸ್ ಮಾಡಲ್ಲ ಯಾವ್ದನು. ಹಳೆ ಪುಸ್ತಕಗಳಿರ್ಬೋದು, ಅಂದ್ರೆ ಆ ಮಕ್ಕಳು ಓದ್ಬಿಟ್ಟಿರ್ತಾರೆ ಆಲ್ರೆಡಿ, ಬರ್ದಿರ್ತಿರೋ ಅರ್ಧಂಬರ್ಧ ಇರೋ ಪುಸ್ತಕಗಳಿರ್ಬೋದು. ಈ ತರ ಪಾತ್ರೆ ಪಗಡಿಗಳು, ನಮ್ಮ ವಸ್ತುಗಳು, ಮಕ್ಕಳ ವಸ್ತುಗಳು, ಏನೇನೋ ಇರುತ್ತೆ. ಅದು ಸ್ಟಿಲ್ ಅಲ್ಲೇ ಇರುತ್ತೆ. ಅದನ್ನ ಕ್ಲೀನ್ ಮಾಡಬೇಕು. ಕ್ಲೀನ್ ಯಾಕೆ ಮಾಡಬೇಕು? ಅದನ್ನ ಕ್ಲೀನ್ ಮಾಡಿದಾಗ ಮಾತ್ರ ಒಂದು ವ್ಯವಸ್ಥಿತವಾಗಿ ಮನೆ ಕಾಣುತ್ತೆ. ಅಫ್ಕೋರ್ಸ್ ಕೆಲವು ವಸ್ತುಗಳು ಕಾಣಲ್ಲ, ಎಲ್ಲೋ ಬೀರು ಒಳಗೋ ಅಟ್ಟದ ಮೇಲೆ ಎಲ್ಲೋ ಇಟ್ಟಿರ್ತೀವಿ. ಸ್ಟಿಲ್ ಅದ್ರದ್ದು ಏನಾಗತ್ತೆ, ಅದನ್ನ ನಮ್ಮ ಮನಸ್ಸಿಗೆ ಹೊಲಿಸ್ಕೋಬೇಕು. ಎಸ್, ಈ ತರ ಬೇಡದಿರಂತ ಪದಾರ್ಥಗಳು ನಮ್ಮ ತಲೆನಲ್ಲಿ ನೂರಾರಿವೆ. ಯಾ ಏನ್ ಮಾಡುತ್ತೆ ಈ ಬೇಡದಿರಂತ ಪದಾರ್ಥಗಳು? ಆ ಬರ್ಡನ್, ಆ ನೋವು, ಆ ಚಿಂತೆ, ಆ ಬೇಸರ, ಆ ಅವಮಾನ ಎಲ್ಲ ಇಷ್ಟೊಂದು ಇರುವಾಗ ಸ್ಥಳ ಎಲ್ಲಿದೆ ನಮ್ಗೆ ಹೊಸ ಪದಾರ್ಥವನ್ನ ತಂದಿಡೋದಕ್ಕೆ? ಹೊಸದಾಗಿ ನಾವೇನು ಜ್ಞಾನನ ಪಡಿತಾ ಇದ್ದೀವಿ, ಅದನ್ನ ಇಟ್ಕೊಳ್ಳೋಕೆ ಸ್ಥಳ ಎಲ್ಲಿರುತ್ತೆ? ಹಳೆ ಟಿವಿ ತೆಗೆದ್ರೆ ನಾನು ಹೊಸ ಟಿವಿ ಹಾಕಕ್ಕಾಗೋದು, ಹಳೆ ಫ್ರಿಡ್ಜ್ ತೆಗೆದ್ರೇನೆ ಹೊಸ ಫ್ರಿಡ್ಜ್. ಬಟ್ ಸ್ಟಿಲ್ ಹಳೇದು ಇಟ್ಕೋಬಹುದು, ಮನೆಯಲ್ಲಿ ಒಂದು ಸ್ಥಳನ ಅದು ಆಕ್ರಮಿಸ್ಕೊಳುತ್ತೆ. ಅದು ಅವ್ಯವಸ್ಥವಾಗಿರುತ್ತೆ. ಅದು ಜಾಗ ಒಂದಿಟ್ಟಿರ್ತೀವಿ ನಾವು, ಫ್ರಿಡ್ಜ್ಗೊಂದು, ವಾಷಿಂಗ್ ಮಿಷಿನ್ಗೊಂದು, ಟಿವಿಗೊಂದು. ಬಟ್ ಈಗ ಅದು ಇದ್ದು ಇದು ಇದ್ರೆ ಅದು ಕ್ಲಟರಿಂಗ್. ಸ್ಥಳ ಸ್ಥಳ ಇರೋದಿಲ್ಲ, ಫಸ್ಟ್ ಆಫ್ ಆಲ್. ಸೆಕೆಂಡ್ ಆಫ್ ಆಲ್, ಇಟ್ ಡಸಂಟ್ ಲುಕ್ ಗುಡ್. ಮನೆ ಅಲ್ಲಿ ಆ ಪದಾರ್ಥಗಳು ಆ ಸ್ಥಳದಲ್ಲಿ ಇದ್ರೇನೆ ಚಂದ, ಪ್ರಫುಲ್ಲವಾಗಿರುತ್ತೆ ಮನಸ್ಸು. ಇರಿಟೇಟ್ ಆಗ್ತಾ ಇರುತ್ತಲ್ಲ, ಪದೇ ಪದೇ ನೋಡ್ತಾ ನೋಡ್ತಾ ಯಾವ್ದೋ ಒಂದು ವಸ್ತು ಅದ್ರ ಸ್ಥಳದಲ್ಲಿ ಇಲ್ಲ ಅಂದ್ರೆ, ಅಥವಾ ಹಳೇದೇನೋ ಪದಾರ್ಥ ಕಿತ್ತೋಗಿರೋದು, ಪದೇ ಪದೇ ಕಿಚನ್ಗೆ ಹೋಗ್ತಾ ಇದೀವಿ, ಪೇಂಟಿಂಗ್ ಮಾಡಿಸ್ಬೇಕಪ್ಪ, ಇಲ್ಲೆಲ್ಲ ಬಂದ್ಬಿಟ್ಟಿದೆ, ಡಸ್ಟ್ ಆಗ್ಬಿಟ್ಟಿದೆ, ಕಿತ್ಕೊಂಡ್ಬಿಡ್ತದೆ ಗೋಡೆಗಳು. ಯಾ ಆ ಜಿಡ್ಡು ಜಿಡ್ಡು ಪದಾರ್ಥಗಳು ಬಂದ್ಬಿಟ್ಟಿದೆ, ಅದನ್ನ ತೆಗಿಸ್ಬೇಕು. ಯಾವುದೋ ಒಂದು ಹಳೆ ಕೊಳಾಯಿ ರಿಪೇರಿ ಆಗ್ತದೆ, ಲೀಕ್ ಆಗ್ತಾ ಇದೆ, ವಾಟ್ ಎವರ್ ಫಿಸಿಕಲ್ ಐಟಮ್ ಇರ್ಬೋದು, ನಮ್ಮ ಮನಸ್ಸಲ್ಲೂ ಕೂಡ ಅದೇ ಇರ್ಬೋದು. ಹಳೇ ನೋವು ಒಂದು, ಅದೇ ಅವಮಾನ ಒಂದು, ಯಾ ಕುರಿತಾ ಇರುತ್ತೆ ನಮಗೆ. ಅದನ್ನ ಕ್ಲೀನ್ ಮಾಡಬೇಕು. ಅದನ್ನ ಕ್ಲೀನ್ ಮಾಡಿ ಅದಕ್ಕೆ ಜಾಗ ಮಾಡಬೇಕು. ಯಾವುದಕ್ಕೆ? ಹೊಸದಕ್ಕೆ, ಹೊಸ ಜ್ಞಾನಕ್ಕೆ. ನೆಗೆಟಿವಿಟಿನ ತೆಗೆದು ಪಾಸಿಟಿವಿಟಿನ ತುಂಬ್ಕೊಳಕ್ ಜಾಗ ಮಾಡಬೇಕು. ಯಾವಾಗ ನೆಗೆಟಿವಿಟಿ ತೆಗೆದಾಗಲೇ ಅಲ್ಲಿ ಸ್ಥಳ ಸಿಗೋದು. ಸಾಲ. ಯಾ ಅದಕ್ಕೆ ಒಂದು ಎಕ್ಸಾಂಪಲ್ ಹೇಳ್ತಾರೆ, 25 ದಾರಿಗಳು ಕ್ಲೀನ್ ಮಾಡೋದಕ್ಕೆ ಬಿಫೋರ್ ಮೂವಿಂಗ್ ಫಾರ್ವರ್ಡ್. ಒಂದು ಎಕ್ಸಾಂಪಲ್ ಅಷ್ಟೇ, ನಮ್ಮಲ್ಲಿ ಇನ್ನ ಹೆಚ್ಚು ಇರ್ಬೋದು, ಕಡಿಮೆನೇ ಇರ್ಬೋದು. ಅದು ಫೈನಾನ್ಸ್, ರಿಲೇಶನ್ಶಿಪ್, ಹೆಲ್ತ್, ಕೆರಿಯರ್, ಬಿಸ್ನೆಸ್, ಈಗೇನು ನಾವು ಮಾತಾಡ್ತಾ ಇದೀವಿ ಅದಕ್ಕೆಲ್ಲ ಈ 4D ಪ್ರಿನ್ಸಿಪಲ್ಸ್ ನ ಅಪ್ಲೈ ಮಾಡಬೇಕು. 4D ಯಾವುದು? ನೀವು 10 ನಿಮಿಷದಲ್ಲಿ ಮಾಡಂಗಿದ್ರೆ ಡೂ ಇಟ್ ಇಮಿಡಿಯೇಟ್ಲಿ, ನೀವೇ ಮಾಡಬೇಕು. ಆದ್ರೆ ಅರ್ಜೆಂಟ್ ಇಲ್ಲ, ಸ್ವಲ್ಪ ಡಿಲೇ ಮಾಡ್ಬೋದು. ಬಟ್ ಲಿಸ್ಟಲ್ಲಿ ಹಾಕೋಬೇಕು ಯಾವಾಗಂತ. ಕೆಲಸ ಮಾಡ್ಬೇಕು ಈಗ್ಲೇ, ಬಟ್ ನೀವೇ ಮಾಡ್ಬೇಕು ಅಂತಿಲ್ಲ, ಸಹಾಯ ಪಡ್ಕೋಬಹುದು. ಯಾ ಅಥವಾ ಇದು ಅರ್ಜೆಂಟ್ ಇಲ್ಲ, ಇಂಪಾರ್ಟೆಂಟು ಇಲ್ಲ, ಸುಮ್ಮನೆ ಹಾಕೊಂಡ್ಬಿಟ್ಟಿದೀವಿ ಅನ್ವಾಂಟೆಡ್ ಥಿಂಗ್, ಅದನ್ನ ಡಿಲೀಟ್ ಅಥವಾ ಡಂಪ್ ಮಾಡ್ಬಿಡ್ಬೋದು, ಎಲ್ಲ ಒಂದ್ ಕಡೆ ಬಿಸಾಕ್ಬಿಡ್ಬೋದು. ಯಾ ಸೊ ಹಾಗೆ ಪ್ರತಿಯೊಂದು ಆಕ್ಟಿವಿಟಿ, ಫಾರ್ ಎಕ್ಸಾಂಪಲ್ ಇಲ್ಲೊಂದು ಕೆಲವು ಎಕ್ಸಾಂಪಲ್ಗಳು ಇದಾವೆ. ನೀವೇನ್ ಮಾಡ್ಬೋದು, ಲಿಸ್ಟ್ ಮಾಡಿ ತುಂಬಾ ಮುಖ್ಯವಾಗಿರೋ 4 ವಿಚಾರಗಳನ್ನ ಫಸ್ಟ್ ತಗೋಬೇಕು, ಮತ್ತೆ ಪ್ಲಾನ್ ಮಾಡಬೇಕು. ಪ್ಲಾನ್ ಮಾಡಿ ಅದನ್ನ ಹೇಗೆ ನಿವಾರಣೆ ಮಾಡಬೇಕು ಅಥವಾ ಕಂಪ್ಲೀಟ್ ಮಾಡಬೇಕು ಅನ್ನೋದನ್ನ ನೋಡಬೇಕು. ಫಾರ್ ಎಕ್ಸಾಂಪಲ್ ಇಲ್ಲಿ ಇಷ್ಟೊಂದು ಲಿಸ್ಟ್ಸ್ ಇದೆ, ನಿಮ್ಮ ಮಾಹಿತಿಗಾಗಿ ನಾನು ಕೊಡ್ತೀನಿ, ಒಂದು ಅಂಡರ್ಸ್ಟ್ಯಾಂಡಿಂಗ್ ಅಷ್ಟೇ.
ಇದೇ ಇರಬೇಕು ಅಂತಿಲ್ಲ, ತುಂಬಾ ಬೇರೆ ಬೇರೆ ಇರುತ್ತೆ. ಯಾವುದು ಅನ್ಫಿನಿಶ್ಡ್ ಕಾನ್ವರ್ಸೇಷನ್, ಯಾರ ಹತ್ರನೂ ಅರ್ಧಂಬರ್ಧ ಮಾತಾಡ್ಬಿಟ್ಟು ಬಂದ್ಬಿಟ್ಟಿರ್ತೀವಿ, ಕಂಪ್ಲೀಟ್ ಮಾಡಿರಲ್ಲ, ಅದನ್ನ ಕೊರಿತಾ ಇರುತ್ತೆ. ಯಾ ಅದು ಏನ್ ಹೇಳ್ಬೇಕು ಅಂತ ಇರ್ತೀವೋ ಅದು ಹೇಳಿರಲ್ಲ. ಮನೇಲಿ ಕುಟುಂಬದವ್ರ ಹತ್ರ ಆಗ್ಲಿ, ಸ್ನೇಹಿತರಾಗ್ಲಿ, ಆ ಧೈರ್ಯ ಇರಲ್ಲ. ಅದೇನೋ ಒಂದು ತಡೆದಿರುತ್ತೆ. ಅದಕ್ಕೆ ಬ್ರೋಕನ್ ಪ್ರಾಮಿಸ್ ಇರುತ್ತೆ. ಯಾ ಯಾವಾಗಲೂ ಒಬ್ರಿಗೆ ಪ್ರಾಮಿಸ್ ಮಾಡಿರ್ತೀವಿ, ಅದನ್ನು ಫುಲ್ಫಿಲ್ ಮಾಡಿರಕ್ಕಾಗಿರೋದಿಲ್ಲ. ಯಾ ಅನ್ಪೇಯ್ಡ್ ಡೆಟ್, ಸಾಲ ತಗೊಂಡಿರ್ತೀವಿ, ಕೊಟ್ಟಿರಲ್ಲ. ಮೆಸ್ಸಿ ವರ್ಕ್ ಸ್ಪೇಸ್, ಕೆಲಸದಲ್ಲಿ ತುಂಬಾ ಮೆಸ್ಅಪ್ ಆಗಿರುವಂಥದ್ದು. ಕ್ಲಟರ್ಡ್ ಹೋಮ್, ಮನೆಯಲ್ಲಿ ಅಸ್ತವ್ಯಸ್ತವಾಗಿರುವಂಥದ್ದು. ಆಮೇಲೆ ಓವರ್ ಡ್ಯೂ ಪೇಪರ್ ವರ್ಕ್, ರಿಜಿಸ್ಟ್ರೇಷನ್ ಮಾಡೋದು, ಯಾವುದೋ ಒಂದು ಎಲೆಕ್ಟ್ರಿಸಿಟಿ ಬಿಲ್ ಕಟ್ಟೋದು, ವಾಟ್ ಎವರ್ ಸಂಬಂಧಪಡುವಂಥದ್ದು ಏನೋ ಒಂದು ಪೆಂಡಿಂಗ್ ಇರುತ್ತೆ. ಆಮೇಲೆ ಇಮೇಲ್ಸು ಮೆಸೇಜು ಅನ್ಆನ್ಸರ್ಡ್, ಆಫೀಸಿಗೆ ಬಂದರೆ ಇಮೇಲ್ಸು, ಈ ಥರ ಎಕ್ಸಾಂಪಲ್ಸ್ ಅಷ್ಟೇ. ಫರ್ಗಿವ್ನೆಸ್ ವಿತ್ ಹೆಲ್ಡ್, ಯಾರಿಗೋ ನಾವು ಕ್ಷಮಿಸ್ಬೇಕು, ಆದ್ರೆ ಕೋಪ ಗ್ರಡ್ಜು ಇನ್ನ ಇರುತ್ತೆ. ನಾವು ಕ್ಷಮಿಸೋಣ ಅಂತ ಅನ್ಸ್ತಾ ಇರುತ್ತೆ, ಇಲ್ಲ ಇಲ್ಲ ಇಲ್ಲ, ಆ ರೀತಿ ಅವ್ರು ನನಗೆ ದ್ರೋಹ ಮಾಡಿದ್ರು, ಯಾಕೆ ಕ್ಷಮಿಸ್ಬೇಕು, ಬೇಡ ಕ್ಷಮಿಸ, ಏನೋ ಒಂದಿರುತ್ತೆ. ಅದನ್ನ ಮಾಡ್ಬೋದಾ? ಅದೆಲ್ಲ ರಿಲೀಸ್ ಮಾಡಬೇಕು ನಮ್ಮ ಮೈಂಡಿಂದ. ಕ್ಲಟ್ಟರ್ ಅದು ನಮ್ಮ ಸಮಯನ ತಗೊಳ್ತಾ ಇದೆ, ನಮ್ಮ ಗಮನ ತಗೊಳ್ತಾ ಇದೆ. ನಮ್ಮ ಗಮನ ಅಲ್ಲಿಗೆ ಹೋದ್ರೆ ನಾವು ಹೊಸ ವಿಚಾರಕ್ಕೆ ಎಲ್ಲಿ ಗಮನ ಕೊಡೋದು? ಹೊಸ ವಿಚಾರ ಹೇಗೆ ಕಲಿ, ನಾವು ಪರಿವರ್ತನೆ ಆಗೋದು, ನಮ್ಮ ಸಾಧನೆನ ಹೇಗೆ ಮಾಡೋದು, ಅಲ್ವಾ? ಹಾಗಾಗಿ ಆಮೇಲೆ ಪರ್ಸನಲ್ ಗೋಲು, ಯಾವ್ದೋ ಗೋಲ್ ಇಟ್ಕೊಂಡು ಇನ್ನೂ ಶುರುನೇ ಮಾಡಿರಲ್ಲ, ನಾಳೆ ಮಾಡೋಣ, ನಾಳಿದ್ ಮಾಡೋಣ. ಎಕ್ಸರ್ಸೈಸ್ ಮಾಡಕ್ ಶುರು ಮಾಡ್ಬೇಕು ನಾಳೆ ಬೆಳಿಗ್ಗೆ, ನಾಳೆ ನಾಳೆ ಚಡಿ ಸ್ವಲ್ಪ ಮಲ್ಲ, ಈ ತರ. ಓಕೆ. ಆಮೇಲೆ ಅನ್ಸ್ಪೋಕನ್ ಅಪ್ರಿಷಿಯೇಷನ್, ಯಾರೊಬ್ರಿಗೆ ನಾವು ಚೆನ್ನಾಗಿ ಮಾಡಿಯಪ್ಪ ಕೆಲಸ ನೀನು ಅಂತ ಪ್ರಶಂಸೆ ನೀಡಬೇಕು ಅಂತ ಇರ್ತೀವಿ, ಅದನ್ನ ಹೇಳಕ್ಕೂ ಏನೋ ಹಿಂಜರಿತಾನ. ಗ್ರಾಟಿಟ್ಯೂಡ್ ಹೇಳಬೇಕು ಅಂತ ಅನ್ಕೊಂಡಿರ್ತೀವಿ, ಅದನ್ನ ಹೇಳಕ್ಕೂ ಏನು ಹಿಂಜರಿತಾನ. ಅದು ಟಕ 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 ಮಾಡಿ ಮುಗಿಸ್ಬಿಡ್ಬೇಕು. ಯಾ ಈ ತರ ಯಾವ್ದೋ ಪುಸ್ತಕನ ಅರ್ಧ ಬರ್ಧ ಓದಿರ್ತೀವಿ, ಯಾವ್ದೋ ಒಂದು ಟ್ರೈನಿಂಗ್ ಅರ್ಧ ಬರ್ಧ ಮಾಡಿರ್ತೀವಿ, ನಮ್ಗೆ ಲಾಭ ಇರೋಂಥದ್ದು ಎಲ್ಲ ಪ್ರತಿಯೊಂದು. ಇದೆಲ್ಲ ಕೆಲವು ಎಕ್ಸಾಂಪಲ್ಸ್. ಎನಿವೆ ಐ ಆಮ್ ಗೋಯಿಂಗ್ ಟು ಶೇರ್ ದಿಸ್ ವಿತ್ ಯು, ಆಮೇಲೆ ನೋಡಿರಂತೆ. ದಿಸ್ ಓನ್ಲಿ ಫಾರ್ ಅಂಡರ್ಸ್ಟ್ಯಾಂಡಿಂಗ್. ಇದೇ ತರ ನೂರಾರು ಕೆಲಸಗಳು ಏನ್ ಪೆಂಡಿಂಗ್ ಇದೆ, ಅದನ್ನ ನಾವು ಮಾಡಬೇಕು, ಮಾಡಿ ಮುಗಿಸ್ಬೇಕು. ಹೇಗೆ? ವಾಟ್ ಈಸ್, ಒನ್ ಸೆಕೆಂಡ್, ವೇರ್ ಇಟ್ ಇಸ್ ಕಾನ್, ಒನ್ ಸೆಕೆಂಡ್, ಗಿವ್ ಮಿನಿಟ್. ಸೊ ಯಾ, ವಾಟ್ ಈಸ್ ಇರಿಟೇಟಿಂಗ್ ಯು? ಯಾವ್ದು ಇರಿಟೇಟ್ ಮಾಡ್ತಾ ಇದೆ ನಿಮ್ಗೆ, ಒಂಥರ ಕಿರಿಕಿರಿ ಉಂಟು ಮಾಡ್ತಿದೆ ಮನಸ್ಸಿಗೆ? ಇದು ನಾನು ಮಾಡಿಲ್ವಲ್ಲ, ಇದು ಹಂಗೆ ಇದೆಯಲ್ಲ, ಯೋಚನೆ ಅರ್ಧಂಬರ್ಧ ಆಗಿದೆಯಲ್ಲ, ಅದನ್ನ ನೋಡಿದಾಗ ನೆನೆಸ್ಕೊಂಡಾಗ ನೀವು ಒಂಥರ ಕಸಿ ಬಿಸಿ ಆಗೋದು, ಕಿರಿಕಿರಿ ಆಗೋದು, ಅದನ್ನು ಮಾಡ್ಬಿಡಿ. ಇನ್ ದಿ ವಿ ಡಿಸ್ಕಸ್ಡ್, ಕನ್ಸಿಡರ್ ಹೈಯರಿಂಗ್ ಪ್ರೊಫೆಷನಲ್ ಆರ್ಗನೈಸರ್ ಟು ಗೆಟ್ ಯು ಸ್ಟಾರ್ಟೆಡ್. ದಟ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ನಾವು ಎಷ್ಟೋ ಸರಿ ಏನಾಗುತ್ತೆ, ನಮಗೆ ಎಲ್ಲ ಗೊತ್ತಿರುತ್ತೆ, ಏನೋ ತಪ್ಪು ನಡೀತಾ ಇದೆ, ಇದೇನೋ ಮಾಡಬಾರ್ದು, ಏನೋ ಮಿಸ್ ಹೊಡಿತಾ ಇದೆಯಲ್ಲ, ಇದನ್ನ ಸರಿ ಮಾಡಬೇಕು ಅಂತ ಅನ್ನಿಸ್ತಾ ಇರುತ್ತೆ, ಬಟ್ ಮಾಡೋಕ್ಕಾಗಲ್ಲ. ಕಾರಣ ಏನಂದ್ರೆ ನಮಗೆ ಅದು ಬೇಕಾದಂತಹ ನೈಪುಣ್ಯತೆ ಅಥವಾ ಕುಶಲತೆ, ಸ್ಕಿಲ್ ಸೆಟ್ ಇರೋದಿಲ್ಲ, ಐಡಿಯಾ ಇರೋದಿಲ್ಲ. ಹಾಗಾಗಿ ನಾವು ಪ್ರೊಫೆಷನಲ್ಸ್ ಹೆಲ್ಪ್ನ ತಗೋಬೇಕು. ಈಗೆಲ್ಲ ನಮಗೆಲ್ಲ ಗೊತ್ತಿದೆ, ಅರ್ಬನ್ ಕ್ಲಾಪ್ ಅಂತ ಬಂದಿದೆ, ರೈಟ್? ಮನೇಲಿ ಕ್ಲೀನ್ ಮಾಡಬೇಕು, ಬಾತ್ರೂಮ್ ಕ್ಲೀನ್ ಮಾಡಬೇಕು, ಡೀಪ್ ಕ್ಲೀನಿಂಗ್ ಮಾಡಬೇಕು, ಪ್ರತಿಯೊಂದು ಮನೇಲಿ ಏನಾದ್ರು ರಿಪೇರಿ ಮಾಡಕ್ಕೆ ಕಬೋರ್ಡ್ ಇದು ಮುರಿದೋಗಿದೆ, ನಾವೇ ಮಾಡೋಕ್ಕೆ, ಮಾಡೋಣ, ನಾನೇ ಮಾಡೋಣ, ನಾನೇ ಮಾಡೋಣ, ಆಗತ್ತೆ ಆಗತ್ತೆ ಅಂತೀವಿ. ನಮ್ಗೆ ಬೇಕಾಗಿರೋಂಥ ಟೂಲ್ಸ್ ಇರಲ್ಲ. ಗಮನಿಸಿರ್ತೀರಾ? ಒಂದು ಸುತ್ತಿ ಮತ್ತು ಮೊಳೆ, ಅದಕ್ಕೆ ಬೇಕಾಗಿರೋ ಮೊಳೆ, ಅದಕ್ಕೇನೋ ಬೇರೆ ಥರ ಎಕ್ವಿಪ್ಮೆಂಟ್ಸ್ಗಳು ಎಲ್ಲ ಏನೇನೋ ಬೇಕಾಗಿರುತ್ತೆ. ಬಟ್ ನಮ್ಗೆ ಮಾಡೋ ಮನ್ಸಿರುತ್ತೆ, ಮಾಡೋಕ್ಕೂ ಒಂಚೂರು ಗೊತ್ತಿರುತ್ತೆ, ಟೂಲ್ಸ್ ಇರಲ್ಲ. ಸರ್ ನಾವು ಏನು ಮಾಡ್ತೀವಿ ಅವಾಗ? ನಾವು ಒಬ್ಬ ಮರದ ಕೆಲಸದವನ್ನ ಕರ್ಕೊಂಡ್ಬರ್ತೀವಿ. ಯಾ ಈಗ ಅರ್ಬನ್ ಕ್ಲಾಪ್ ಅಂತ ಏನ್ ಬಂದಿದ್ದಾರೆ, ಅವರೆಲ್ಲ ಮಾಡ್ಕೊಡ್ತಾರೆ. ಒಂದು ಫೋನಲ್ಲಿ ಒಂದು ಬುಕ್ ಮಾಡಿಬಿಟ್ರೆ ಅಪಾಯಿಂಟ್ಮೆಂಟ್, ಅವ್ರು ಬಂದು ಮಾಡ್ಕೊಡ್ತಾರೆ. ಸೊ ಯಾರವರು? ಪ್ರೊಫೆಷನಲ್ಸ್. ಮನೇನ ಕ್ಲೀನ್ ಮಾಡಿದ ನಂತರ ನಮ್ಗೆ ನಿರಾಳ ಆಗತ್ತೆ, ಎಷ್ಟು ಚೆನ್ನಾಗಿದೆಯಪ್ಪ ಬಾತ್ರೂಮ್, ಪಳ 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 ಅಂತ ಹೊಳಿತಾ ಇದೆ, ಅಲ್ವಾ? ಆ ಧೂಳು ದುಮ್ಮು ಏನೇನೋ ಇದೆ, ಅದೆಲ್ಲ ಹೋಯ್ತು, ಈಗ ನೋಡಕ್ಕೆ ಎಷ್ಟು ಚೆನ್ನಾಗಿದೆ ಅಂತ ಮನ್ಸು ಹೆಂಗ್ ಖುಷಿ ಆಗುತ್ತೆ. ಅವರಾದ್ರು ಇರ್ಬೋದು, ಫ್ರೆಂಡ್ ಸಹಾಯ ಪಡ್ಕೋಬಹುದು, ಎಕ್ಸ್ಪರ್ಟ್ಸ್ ಯಾರಾದ್ರು ಇರ್ಬೋದು, ಟ್ರೈನರ್ಸ್, ಕೋಚಸ್ ಪಡ್ಕೋಬಹುದು, ಅಥವಾ ನಾಲೆಜ್ನ ಅಕ್ವೈರ್ ಮಾಡ್ಬೋದು. ನಮ್ಗೆ ಬೇಕಾಗಿರೋಂಥ ಅದನ್ನ ಹೆಂಗೆ ಮಾಡೋದು ಅಂತ ನಾವೇ ಕಲ್ತ್ಕೊಂಡು ಮಾಡ್ಬೇಕಾ? ಮಾಡ್ಬೋದು. ಬುಕ್ಸು. ಸೊ ಇದು ಕೇವಲ ನಾನು ಫಿಸಿಕಲ್ ಆಕ್ಟಿವಿಟಿಗೆ ಹೇಳ್ತಾ ಇಲ್ಲ ಸ್ನೇಹಿತರೆ, ಮಾನಸಿಕ, ನಮ್ಮ ಮನಸ್ಸಲ್ಲಿರುವ ಕಸಗಳನ್ನ ತೆಗೆಯೋದಕ್ಕೆ, ಅವ್ಯವಸ್ಥೆವಾಗಿರುವಂತಹ ಏನು ಆ ಒಂದು
ಯೋಚನೆಗಳಿದೆ, ಆಲೋಚನೆಗಳಿದೆ, ಥಾಟ್ ಇದೆ. ಅದನ್ನ ವ್ಯವಸ್ಥಿತವಾಗಿಡಬೇಕು ಅಂತ ಹೇಳಿದ್ರೆ ಏನು ಗೊತ್ತಾಗಿದೆ, ಕಣ್ಣು ಕಟ್ಟಿರೋ ತರ, ಕಣ್ಣು ಕಟ್ಟಿ ಕಾಡಲ್ ಬಿಟ್ಟಿರೋ ತರ ಏನ್ ಅನ್ನಿಸ್ತಾ ಇದೆ, ಸ್ಟಕ್ ಆಗಿದ್ದೀನಿ ಅಂತ ಅನ್ನಿಸ್ತಾ ಇದೆ. ಅದಕ್ಕೆ ಸಹಾಯ ಪಡ್ಕೋಬೇಕು ಸ್ನೇಹಿತರೆ, ಸಹಾಯ ಪಡ್ಕೋಬೇಕು. ಯಾರ ಹತ್ರ? ಪ್ರೊಫೆಷನಲ್ಸ್ ಹತ್ರ. ಪ್ರೊಫೆಷನ್ಸ್ ಹತ್ರ ಪಡ್ಕೊಳ್ಳಿ, ತಪ್ಪಿಲ್ಲ. ಆ ಆ ಸಮಸ್ಯೆನ ಆಲ್ರೆಡಿ ಫೇಸ್ ಮಾಡಿರುವಂತ ಸ್ನೇಹಿತನ ಹತ್ರ ತಗೋಬಹುದು, ನೆರೆಹೊರೆಯವರ ಹತ್ರ ತಗೋಬಹುದು, ಅಥವಾ ಅವ್ರ ಕೈಲಿ ಆಗಿಲ್ಲ ಅಂದ್ರೆ ಯಾರು ಅದನ್ನ ನಿಮಗೆ ಟೀಚ್ ಮಾಡ್ತಾರೆ, ಆ ಜ್ಞಾನ ಕೊಡ್ತಾರೆ, ಅವ್ರ ಹತ್ರ ಅದು ತಗೋಬಹುದು. ಓಕೆ. ಹಾಗಾಗಿ ಇವತ್ತಿನ ಎಕ್ಸರ್ಸೈಸ್ ಏನಪ್ಪಾ ಅಂದ್ರೆ, ಲಿಸ್ಟ್ ಔಟ್ ಈ ಒಂದು ಇನ್ಕಂಪ್ಲೀಟ್ ಟಾಸ್ಕ್ ಏನಿದೆ 20 ಲಿಸ್ಟ್ ಮಾಡಿ ಇವತ್ತು ನೋಡೋಣ. ಮಾಡ್ಬೇಕು 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 ಅಂತಿದೆ, ಅದು ನೋಡ್ತಾ ಇದ್ರೆ ಕಿರಿಕಿರಿ ಅನಿಸ್ತಾ ಇದೆ, ಅದು ಇರೋ ಗಂಟ ತಲೆನಲ್ಲಿ ಒಂಥರ ನೆಮ್ಮದಿಯಾಗಿರಕ್ಕೆ ಆಗ್ತಾ ಇಲ್ಲ. ಜಸ್ಟ್ ಲಿಸ್ಟ್ ಇಟ್ ಔಟ್. ಅದು ಫಿಸಿಕಲ್ ಆಗಿ ಮನೆಯದು ಸಂಬಂಧಪಟ್ಟ ಕಚೇರಿದು ಇರಬಹುದು, ಬಿಸ್ನೆಸ್ ಇರ್ಬೋದು, ಪರ್ಸನಲ್ ಲೈಫ್ ಇರ್ಬೋದು, ಪ್ರೊಫೆಷನಲ್ ಲೈಫ್ ಇರ್ಬೋದು. ಲಿಸ್ಟ್ ಔಟ್ ಮಾಡಿ ಮತ್ತೆ ಈ 4D ಪ್ರಿನ್ಸಿಪಲ್ನ ಅಪ್ಲೈ ಮಾಡಿ. ಡೂ ಇಟ್, ಡೆಲಿಗೇಟ್ ಇಟ್, ಡಿಲೇ ಇಟ್ ಅಂಡ್ ಡಂಪ್ ಇಟ್. ನೋಡುವ ಎಷ್ಟು ಮಾಡಕ್ ಸಾಧ್ಯ ಆಗುತ್ತೆ. ಇನ್ನೊಂದು 15 ದಿನ ಟೈಮ್ ಇಟ್ಕೊಳ್ಳಿ, ಕಂಪ್ಲೀಟ್ ಆಗ್ಬಿಡುತ್ತೆ ಈ ತಂತ್ರನ ಅಪ್ಲೈ ಮಾಡಿದ್ರೆ. ಓಕೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್ ಫಾರ್ ಜಾಯ್ನಿಂಗ್. ನಾವು ವಾಟ್ ವಿ ಡೂ, ವೆರಿ ವೆರಿ ಇಂಪಾರ್ಟೆಂಟ್. ಯೋಧರ ಘೋಷಣೆ, ವಾರಿಯರ್ಸ್ ಡಿಕ್ಲರೇಷನ್. ಯಾ ಯೋಧರ ಘೋಷಣೆ ಮಾಡೋಣ. ಅದಕ್ಕೆ ಮುಂಚೆ ನಮ್ಮ ರಿಚುವಲ್ಸ್ ಒಂದು ಫೋಟೋ ತಗೊಳ್ಳೋಣವಾ? ಯಾ. ಓಕೆ. ಇನ್ ದ ಇಂಟ್ರೆಸ್ಟ್ ಆಫ್ ಟೈಮ್ ಲೆಟ್ ಸ್ಟಾರ್ಟ್. ಪೆಂಡಿಂಗ್ ಇರೋರು ಆಮೇಲೆ ಮಾಡಿ, ತೊಂದರೆ ಇಲ್ಲ. ಆ ಸ್ಕಿನ್ ಓಪನ್ ಮಾಡಿ ಇಟ್ಕೊಂಡು ಆಮೇಲೆ ಮಾಡಿ. ಓಕೆ, ಯೋಧರ ಘೋಷಣೆ ಮಾಡೋಣ ನಾವೆಲ್ಲ. ವಾರಿಯರ್ಸ್. ಆ ವಾರಿಯರ್ ಏನ್ ಮಾಡ್ತಾರೆ ಇವತ್ತು, ಯಾವ ದೃಢ ನಿಶ್ಚಯದಿಂದ ಇವತ್ತು ಒಂದು ಹೋರಾಟ ಮಾಡಕ್ ಹೋಗ್ತಾ ಇದ್ದಾರೆ. ಯಾವ ಹೋರಾಟ? ನಮ್ಮ ನಮ್ಮ ಗ್ರಹಿಕೆಗಳ ವಿರುದ್ಧ ಹೋರಾಟ, ನಮ್ಮ ನಮ್ಮ ತಪ್ಪು ಕಲ್ಪನೆಗಳ ವಿರುದ್ಧ ಹೋರಾಟ, ನಮ್ಮ ನಮ್ಮ ನೆಗೆಟಿವ್ ಥಾಟ್ಗಳ ವಿರುದ್ಧ ಹೋರಾಟ. ನಮ್ಮ ಕೈಯಲ್ಲಿ ಎಲ್ಲ ಸಾಧ್ಯ ಇದೆ ಅನ್ನೋ ಒಂದು ದೃಢ ಸಂಕಲ್ಪ ಇವತ್ತು ನಾವು ಮಾಡ್ತೀವಿ, ಅದೇ ರೀತಿ ನಡ್ಕೋತೀವಿ. ಓಕೆ, ರೆಡಿ, ಸ್ಟಡಿ, 1 2 3 ಗೋ. ನಾನು ಒಬ್ಬ ಯೋಧ, ಭಯದ ನಾನು ನಡುವೆಯೂ ನಾನು ಕ್ರಮ ಕೈಗೊಳ್ಳುತ್ತೇನೆ. ಕ್ರಮ ಕೈಗೊಳ್ತೇನೆ. ಎಸ್, ನಾನು ಒಬ್ಬ ಯೋಧ, ಏನೇ ಆಗಲಿ ನಾನು ಏನನ್ನಾದರೂ ಮಾಡಲು ಸಿದ್ಧನಾಗಿದ್ದೇನೆ. ಏನೇ ಆಗಲಿ ನಾನು ಏನನ್ನಾದರೂ ಮಾಡಲು ಸಿದ್ಧವಾಗಿದ್ದೇನೆ. ಎಸ್, ನಾನು ಒಬ್ಬ ಯೋಧ, ನಾನು ಪ್ರತಿಯೊಂದು ಕೆಲಸವನ್ನು 100% ಸಹ ಮಾಡುತ್ತೇನೆ. ನಾನು ಪ್ರತಿಯೊಂದು ನಾನು ಒಬ್ಬ ಕೆಲಸವನ್ನು ಯೋಧ, ನಾನು ಕಠಿಣವಾದದ್ದನ್ನು ಮಾಡಲು ಸಿದ್ಧನಾಗಿದ್ದೇನೆ. ನಾನು ಒಬ್ಬ ಯೋಧ, ನಾನು ಒಬ್ಬ ಕಠಿಣ ಯೋಧ, ಮಾಡಲು ನಾನು ಸಿದ್ಧ. ಯಾವುದೇ ರೀತಿಯ ಮನಸ್ಥಿತಿ ನಡುವೆಯೂ ಕ್ರಮ ಕೈಗೊಳ್ಳುತ್ತೇನೆ. ಎಸ್, ನನ್ನನ್ನು ಯಾರು ತಡೆಯಲ್ಲ. ನಾನು ಒಬ್ಬ ಯೋಧ, ಯಾವುದೇ ಅಡಚಣೆಗಿಂತಲೂ ನಾನು ದೊಡ್ಡವನಾಗಿದ್ದೇನೆ. ಏನೇ ಬರಲಿ ಅದಕ್ಕಿಂತ ದೊಡ್ಡವನ. ಓಕೆ. ನಾನು ಒಬ್ಬ ಯೋಧ, ನಾನು ಏನು ನಡೆದರೂ ಸಹ ಯಶಸ್ಸನ್ನು ಸಾಧಿಸೇ ಸಾಧಿಸ್ತೇನೆ, ಏನೇ ಆಗಲಿ, ಕಮ್ ವಾಟ್ ಮೇ. ನಾನು ಒಬ್ಬ ಯೋಧ, ನಾನು ಎಂದಿಗೂ ಸೋಲನ್ನು ಒಪ್ಪಿಕೊಳ್ಳುವುದಿಲ್ಲ. ನೋ ವೇ, ನೋ ಚಾನ್ಸ್. ನಾನು ಒಬ್ಬ ಯೋಧ, ನನ್ನ ಜೀವನದ ಪ್ರತಿಯೊಂದು ಕ್ಷಣವನ್ನು ನಾನೇ ಸೃಷ್ಟಿಸುತ್ತೇನೆ. ನಾನು ಒಬ್ಬ ಯೋಧ, ನನ್ನ ಆಯ್ಕೆಗಳು ನನ್ನ ವಾಸ್ತವಿಕತೆಯನ್ನು ರೂಪಿಸುತ್ತದೆ. ನನ್ನ ಚಾಯ್ಸ್ ಇವತ್ತು ಏನ್ ಮಾಡ್ತಾ ಇದ್ದೀನಿ ಅದೇ ನನ್ನ ವಾಸ್ತವತೆ. ಪ್ರೆಸೆಂಟ್ ಆಗಿ ಏನಿದೆ, ನಾನು ಏನ್ ಫೀಲ್ ಮಾಡ್ತೀನಿ ಅದನ್ನು ರೂಪಿಸುವಂಥದ್ದು. ಸೊ ಆಯ್ಕೆ ಮಾಡುವಾಗ ನಾನು ಸರಿಯಾಗಿ ಮಾಡ್ತೀನಿ, ನಿರ್ಧಾರಗಳನ್ನು ಸರಿಯಾಗಿ ತಗೋತೀನಿ. ನಾನು ಒಬ್ಬ ಯೋಧ, ನನ್ನ ಪ್ರತಿಕ್ರಿಯೆ ನನ್ನ ಫಲಿತಾಂಶವನ್ನು ರೂಪಿಸುತ್ತದೆ. ನಾನು ಹೇಗೆ ರೆಸ್ಪಾಂಡ್ ಮಾಡ್ತೀನಿ, ರಿಯಾಕ್ಟ್ ಮಾಡ್ತೀನಿ, ಅದು ನನ್ನ ರಿಸಲ್ಟ್ನ ಕೊಡುತ್ತೆ. ಸೊ ನಾನು ಅದನ್ನ ಗಮನದಲ್ಲಿ ಇಟ್ಕೊಂಡು ಮಾಡ್ತೀನಿ. ನನ್ನ ರಿಸಲ್ಟ್ ಮೇಲೆ ಗಮನ ಇಟ್ಟು ನಾನು ಪ್ರತಿಕ್ರಿಯೆ ಕೊಡ್ತೀನಿ. ನನಗೇನ್ ಬೇಕು ನಾನು ಪಡ್ಕೋತೀನಿ. ನನಗಾಗೋದಿಲ್ಲ ಅನ್ನೋ ಮಾತೇ ಇಲ್ಲ. ನಾನು ಮಾಡೋದು ಅಥವಾ ಬಿಡೋದು ನನ್ನ ಆಯ್ಕೆ. ಪ್ರಯತ್ನಿಸ್ತೀನಿ ಅನ್ನೋದಿಲ್ಲ, ನಾನು ಮಾಡ್ತೀನಿ ಇಲ್ಲ ಮಾಡೋದಿಲ್ಲ. ನಾನು ನನ್ನ ಹೃದಯಕ್ಕೆ ಸತ್ಯನಿಷ್ಠನಾಗಿದ್ದೇನೆ. ಯಾಕೆ? ನಾನು ಒಬ್ಬ ಯೋಧ, ನಾನು ನನ್ನ ಸತ್ಯವನ್ನು ಸಹಾನುಭೂತಿಯಿಂದ ಹೇಳ್ತೇನೆ. ನಾನು ಒಬ್ಬ ಯೋಧ, ನಾನು ನನ್ನ ಬದ್ಧತೆಯನ್ನು ಕಾಯ್ದುಕೊಳ್ಳುತ್ತೇನೆ. ನಾನು ಒಬ್ಬ ಯೋಧ, ನನ್ನ ಮಾತೇ ಕಾನೂನು. ನಾನು ಒಬ್ಬ ಯೋಧ, ನಾನು ನನ್ನನ್ನು ಈಗಲೇ ಅನುಮೋದಿಸುತ್ತೇನೆ. ಯಾ ನಾನು ಒಬ್ಬ ಯೋಧ, ನನಗೆ ಎಲ್ಲಾ ಸಾಧ್ಯ ಇದೆ ಎಂದು ನಾನು ನಂಬುತ್ತೇನೆ. ನಾನು ಒಬ್ಬ ಯೋಧ, ನಾನು ನನ್ನ ಗುರಿಗಳನ್ನು ಸಾಧಿಸುತ್ತೇನೆ. ನಾನು ಒಬ್ಬ ಯೋಧ, ನಾನು ಒಬ್ಬ ಯೋಧ, ನಾನು ಒಬ್ಬ ಯೋಧ.
ಎಕ್ಸಾಕ್ಟ್ಲಿ, ಥ್ಯಾಂಕ್ ಯು ಫ್ರೆಂಡ್ಸ್. ಎಲ್ಲರೂ ಹೇಳಿದ್ರೆ ಎಕ್ಸಲೆಂಟ್ ಎಕ್ಸಲೆಂಟ್. ಈಗ ಘೋಷಣೆ, ಅಪರಿಮಿತ ಘೋಷಣೆ. ನಮ್ಮನ್ನು ನಾವು ಅಪರಿಮಿತರು ಅಂತ ನಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ಹೇಳೋ ಸಮಯ. 1 2 3 ಗೋ. 1 2 3. ನಾನು ಅಪರಿಮಿತ. 1 2 3. ನಾನು ಅಪರಿಮಿತ. ನಾನು ಅಪರಿಮಿತ. ಎಸ್, ನಾವೆಲ್ಲ ಅಪರಿಮಿತರೇ. ನಮ್ಮ ಗುರಿಗಳನ್ನ ಸಾಧಿಸೋಕೆ ಛಲದಿಂದ ಒಂದು ಫೋಕಸ್ ಇಟ್ಕೊಂಡು ಹೋಗ್ತಾ ಇದೀವಿ. ಯಾವುದೇ ಅಡೆತಡೆಗಳು ನಮ್ಮನ್ನ ತಡೀತಾ ಇಲ್ಲ, ಏನು ಮಾಡಕ್ಕಾಗ್ತಾ ಇಲ್ಲ. ಕಂಗ್ರ್ಯಾಚುಲೇಷನ್ಸ್. ಈಗ 2 ನಿಮಿಷ ಮೆಡಿಟೇಷನ್ ಮಾಡೋಣ. ರೆಡಿ? ಆರಾಮದಾಯಕ ಸ್ಥಿತಿಯಲ್ಲಿ ಕೂತ್ಕೊಳ್ಳಿ. ಬೆನ್ನು ಸ್ಥಿರವಾಗಿರಲಿ. ಇನ್ಹೇಲ್, ಎಕ್ಸ್ಹೇಲ್.